ಶುಭೋದಯ ಎಲ್ಲರಿಗೂ. ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ಎಲ್ಲರಿಗೂ ಕ್ಷಮಿಸಬೇಕು, ಸ್ವಲ್ಪ ಲೇಟ್ ಆಗಿ ನಾನು ಇನ್ಫಾರ್ಮ್ ಮಾಡಿದೆ, ಅದಕ್ಕೆ ಪ್ಲಾನ್ ಇರಲಿಲ್ಲ ತಗೊಳ್ಳೋ ಕ್ಲಾಸ್ ಇವತ್ತು. ಸೊ ಲೇಟ್ ಆಗಿ ಇನ್ಫಾರ್ಮ್ ಮಾಡೋದಕ್ಕೆ ಜನ ಏನು ಯಾರು ಕಾಣಿಸ್ಲಿಲ್ಲ ನನಗೆ ಆಕ್ಚುಲಿ. ಸೊ ನಾನು ಪೋಸ್ಟ್ಪೋನ್ ಮಾಡೋಣ ಅನ್ಕೊಂಡೆ. ಸೊ ಅದಕ್ಕೆ ಕೇಳಿದೆ ಬರ್ತಾರೆ ಇಲ್ವಾ ಅಂತ, ಜನ ನೋಡಿ ಕನ್ಫರ್ಮ್ ಮಾಡ್ಕೊಂಡು ಸ್ಟಾರ್ಟ್ ಮಾಡೋಣ ಅಂತ. ಇವತ್ತು ಕಾರ್ಯಕ್ರಮದಲ್ಲಿ ಕಲರ್ ಥೆರಪಿ ಬಗ್ಗೆ ಇವತ್ತು ನಾವು ತಿಳ್ಕೊಳ್ತಾ ಇದ್ದೀವಿ. ಎಲ್ಲರಿಗೂ ಶುಭೋದಯ. ಎಲ್ಲರಿಗೂ ಶುಭೋದಯ. ಎಲ್ಲರಿಗೂ ಶುಭೋದಯ. ಎಲ್ಲರಿಗೂ ಸ್ವಾಗತ ಕಾರ್ಯಕ್ರಮಕ್ಕೆ. ಸೊ ಬಣ್ಣದ ಚಿಕಿತ್ಸೆ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಇದನ್ನ ಬಣ್ಣಗಳ ಮೇಲೆ ಕೂಡ ಚಿಕಿತ್ಸೆಯನ್ನ ಮಾಡಬಹುದು. ಯಾರಾದ್ರೂ ಹೊಸದಾಗಿದ್ರೆ ಇವರಿಗೆ ಬಣ್ಣದ ಚಿಕಿತ್ಸೆ ಅನ್ನೋದು ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲು ಬಣ್ಣಗಳಿಂದ ಗುಣಪಡಿಸುವುದು. ಸ್ವಲ್ಪ ಇದನ್ನ ತಿಳ್ಕೊಬೇಕಂದ್ರೆ ನಮ್ಗೆ ಚಕ್ರ ಹೀಲಿಂಗ್ ಬಗ್ಗೆ ಸ್ವಲ್ಪ ಅನುಭವ ಇರಬೇಕು. ಈ ಒಂದು ಕ್ಲಾಸ್ ಅಲ್ಲಿ ನಾವು ಆಲ್ರೆಡಿ ಚಕ್ರ ಹೀಲಿಂಗ್ ಮಾಡಿದೀವಿ ಅಲ್ವಾ. ಸೊ ಸ್ವಲ್ಪ ಗೊತ್ತಿದೆ ಎಲ್ರಿಗೂ ಚಕ್ರ, ವಾಟ್ ಈಸ್ ಚಕ್ರ ಹೀಲಿಂಗ್ ಅಂತ. ಬಣ್ಣಗಳ ಮೇಲೆ ಹೇಗೆ ನಾವು ದೃಷ್ಟೀಕರಿಸಿದ್ರೆ ಅಂದ್ರೆ ವಿಜುವಲೈಸೇಷನ್ ಮಾಡೋದು ಎಲ್ಲ ನೋಡಿದ್ವಿ. ಓಕೆ, ಬಣ್ಣಗಳ ಮೇಲೆ ದೃಶ್ಯೀಕರಣ ಮಾಡಿ ಹೇಗೆ ನಾವು ಗುಣಪಡಿಸೋದನ್ನ ನೋಡಿದ್ವಿ. ಅದಕ್ಕೆ ಅಂತಾರೆ ಕಲರ್ ಥೆರಪಿ ಅಂತ. ಸೊ ಬಣ್ಣದ ಚಿಕಿತ್ಸೆ ಅಂದರೆ ಏನು ಅಂದ್ರೆ, ಸಾರಿ, ಏನ್ ಹೇಳಿ, ಬಣ್ಣಗಳ ಚಿಕಿತ್ಸೆ ಅಂದ್ರೆ ಏನು ಅಂತ ಇವಾಗ ಮೊದಲನೇದಿಂದ ಹೇಳ್ತೀನಿ. ಇದು ಏನ್ ಪ್ರಾಬ್ಲಮ್ ಆಯ್ತು ಸ್ವಲ್ಪ. ಓಕೆ, ಬಣ್ಣಗಳ ಚಿಕಿತ್ಸೆ ಅಂದ್ರೆ ಕಲರ್ ಥೆರಪಿ ಅಂತ. ಬಣ್ಣ ಚಿಕಿತ್ಸೆ ಅಂದ್ರೆ ಇದನ್ನ ನಾವು ಕ್ರೋಮೋಥೆರಪಿ ಅಂತ ಕೂಡ ಕರಿತೀವಿ. ಇದು ದೇಹ, ಮನಸ್ಸು, ಭಾವನೆಗಳು ಮತ್ತು ಶಕ್ತಿ ಕ್ಷೇತ್ರವನ್ನ ಸಮತೋಲನಗೊಳಿಸ್ತದೆ. ಮತ್ತೆ ಈ ಬಣ್ಣಗಳು ಈ ಬೆಳಕಿನ ಆವರ್ತನಗಳಿಂದ. ಸಮೀರ್ ಸರ್ ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ.
ಓಕೆ. ಈ ಬಣ್ಣಗಳು ನಮ್ಮ ಭಾವನೆಗಳು ಮತ್ತು ಶಕ್ತಿ ಕ್ಷೇತ್ರವನ್ನ ಗೊಳಿಸಕ್ಕೆ ಮತ್ತೆ ಬಣ್ಣಗಳು ಬೆಳಕಿನ ಆವರ್ತನಗಳನ್ನ ಬಳಸೋ ಮೂಲಕ ಸಮಗ್ರ ಗುಣಪಡಿಸುವ ವಿಧಾನ ಇದು ಆಗಿದೆ. ಓಕೆ. ಪ್ರತಿಯೊಂದು ಬಣ್ಣ ಒಂದು ನಿರ್ದಿಷ್ಟ ಕಂಪನ ಮತ್ತು ಆವರ್ತನಗಳನ್ನ ಹೊಂದಿರ್ತದೆ. ಮತ್ತೆ ಈ ಕಂಪನಗಳು ನಮ್ಮ ಜೈವಿಕ, ಮಾನಸಿಕ ಮತ್ತು ಶಕ್ತಿಯುತ ವ್ಯವಸ್ಥೆಗಳ ಮೇಲೆ ತುಂಬಾ ಪರಿಣಾಮ ಕೂಡ ಬೀರ್ತವೆ. ಈ ತಿಳುವಳಿಕೆಯ ಮೇಲೆ ಇದು ಆಧರಿಸಿದೆ. ಸೊ ಸೂರ್ಯನ ಬೆಳಕು ಏನಿದೆ, ನಮ್ಮ ಸೂರ್ಯನ ಬೆಳಕು ವರ್ಣಪಟದ ಎಲ್ಲಾ ಬಣ್ಣಗಳನ್ನ 7 ಬಣ್ಣಗಳನ್ನ ಅಂದ್ರೆ ನ್ಯಾಚುರಲ್ ಕಾಮನಬಿಲ್ಲಿನಲ್ಲಿರೋ 7 ಬಣ್ಣಗಳನ್ನ ಒಳಗೊಂಡಿರ್ತದೆ. ಅದೇ ತರ ನಮ್ಮ ಮಾನವ ದೇಹವು ವಿಭಿನ್ನ ಬಣ್ಣ ಆವರ್ತನಗಳಿಗೆ ಪ್ರತಿಕ್ರಿಯಿಸ್ತದೆ. ಓಕೆ. ನಾವು ಈಗ ವೈಟ್ ಬಟ್ಟೆಗಳನ್ನ ಶಾಂತಿ ಸಂಕೇತ ಅಂತ ಬಳಸ್ತೀವಿ. ಯಾರಾದ್ರೂ ಸಾವು ಮನೆಗೆ ಹೋದಾಗ ವೈಟ್ ಶಾಂತಿಯ ಸಂಕೇತ ಇರೋದ್ರಿಂದ ವೈಟ್ ಬಟ್ಟೆಗಳನ್ನ ಹಾಕೊಂಡು ಹೋಗ್ತಾ. ಹಸಿರು ಸಮೃದ್ಧಿಯ ಸಂಕೇತ. ಈ ತರ ಬೇರೆ ಬೇರೆ ಬಣ್ಣಗಳನ್ನ ನಾವು ಹುಟ್ಟಿದಾಗಿಂದ ಕೇಳ್ಕೊಂಡು ಬಂದಿರ್ತೀವಿ. ಅದೇ ತರ ಈ ಬಣ್ಣಗಳು ನಮ್ಮ ಆರೋಗ್ಯದ ಮೇಲೆ ಕೂಡ ಹೇಗೆ ಪರಿಣಾಮ ಬೀರುತ್ತವೆ ಅನ್ನೋದನ್ನ ಇವತ್ತು ನಾವು ತಿಳ್ಕೊಳ್ತಾ ಇದೀವಿ ಫ್ರೆಂಡ್ಸ್. ಸೊ ಬೆಳಕಾಗಿರ್ಬೋದು, ಬಟ್ಟೆ ಆಗಿರ್ಬೋದು, ವಿಜುವಲೈಸೇಷನ್ ಮಾಡೋದಾಗಿರ್ಬೇಕು, ಆಹಾರ ಆಗಿರ್ಬೋದು, ಪರಿಸರ ಅಥವಾ ಧ್ಯಾನದ ಮೂಲಕ ಇವುಗಳನ್ನ ನಾವು ಇಲ್ಲಿ ಕೂಡ ಬೇರೆ ಬೇರೆ ರೀತಿಯಲ್ಲಿ ಬಣ್ಣಗಳನ್ನ ನಾವು ವಿಜುವಲೈಸೇಷನ್ ಮಾಡಿ ಅಥವಾ ಬಳಸಿ ಅಥವಾ ತಿಂದು ಆಹಾರದ ಮೂಲಕ, ಬಟ್ಟೆ ಹಾಕೋದ್ರ ಮೂಲಕ ಎಲ್ಲದರ ಮೇಲೆ ನಾವು ಈ ಚಿಕಿತ್ಸೆಯನ್ನ ಮಾಡ್ಕೋಬಹುದು ಅದರ ಮೂಲಕ ಕೂಡ. ಸೊ ಈ ಆವರ್ತನಗಳು ಗುಣಪಡಿಸೋ ಪ್ರಕ್ರಿಯೆಯನ್ನ ಉತ್ತೇಜಿಸ್ತವೆ. ಸೊ ಈ ಬಣ್ಣ ಚಿಕಿತ್ಸೆ ಕೇವಲ ಇದು ಆಧ್ಯಾತ್ಮಿಕ ಅಲ್ಲ. ಇದು ಕಲರ್ ಥೆರಪಿ ಅಂದ್ರೆ ಇದೊಂದು ಏನೋ ಸ್ಪಿರಿಚುವಾಲಿಟಿ ಅಥವಾ ಏನೋ ಅಲ್ಲ. ಇದು ಆಕ್ಚುಲಿ ಇದೇನಂದ್ರೆ ಇದು ಬೇರುಗಳಿಗೆ ಸಂಬಂಧಿಸಿದೆ. ಅಂದ್ರೆ ಪ್ರಾಚೀನ ಚಿಕಿತ್ಸೆ ವ್ಯವಸ್ಥೆಗಳು. ಇದು ಪ್ರಾಚೀನ ಚಿಕಿತ್ಸೆಯಲ್ಲಿ ಇದನ್ನ ಬಳಸಲಾಗ್ತಿದೆ. ಏನು ಹೊಸದೇನ ಅಂತ ಅಲ್ಲ ಇದು. ಯೋಗ ಚಕ್ರ ವಿಜ್ಞಾನದಲ್ಲಿ ಬಳಸಲಾಗ್ತಾ ಇತ್ತು ಇದನ್ನ. ಸಾಂಪ್ರದಾಯಿಕ ಚೀನಿ ಔಷಧ. ಈಗ ನಾವು ಚಕ್ರ ಹೀಲಿಂಗ್ ಮಾಡುವಾಗ ಆ ಬಣ್ಣದ ಮೇಲೆ ನಿಮ್ಗೆ ನಾವು ಕಾನ್ಸಂಟ್ರೇಷನ್ ಮಾಡಂತ ಹೇಳ್ತಾ ಇರ್ತೀವಿ. ಸೊ ಸಾಂಪ್ರದಾಯಿಕ ಚೀನಿ ಔಷಧ, ಈಜಿಪ್ಟ್ ಮತ್ತೆ ಗ್ರೀಕ್ ಔಷಧ ಅವಾಗ ಕೂಡ ಅವರು ಕೂಡ ಬಳಸ್ತಾ ಇದ್ರು. ಆಧುನಿಕ ಒಂದು ಬೆಳಕಿನ ಚಿಕಿತ್ಸಾ ಸಂಶೋಧನೆ ಅಲ್ಲಿ ಕೂಡ ಇದನ್ನ ಆಧುನಿಕವಾಗಿ ಕೂಡ ಇದನ್ನ ಸಂಶೋಧನೆ ಮಾಡಲಾಗಿದೆ. ಮತ್ತೆ ಮನೋವಿಜ್ಞಾನದ ಬಣ್ಣ ಚಿಕಿತ್ಸೆ ಪ್ರಕ್ರಿಯೆಗಳನ್ನ ಅಧ್ಯಯನಗಳು ಕೂಡ ಇವು ಬಣ್ಣ ಚಿಕಿತ್ಸೆಗಳು ತುಂಬಾ ಉಪಯೋಗ ಅಂತ ಹೇಳ್ತವೆ. ಸೊ ಇದು 3 ಹಂತಗಳಲ್ಲಿ ಕಾರ್ಯನಿರ್ವಹಿಸ್ತದೆ. ಭೌತಿಕ ದೇಹದ ಮೇಲೆ, ನಮ್ಮ ಭೌತಿಕ ದೇಹದ ಮೇಲೆ, ಮತ್ತೆ ನಮ್ಮ ಮನಸ್ಸಿನ ಭಾವನಾತ್ಮಕ ಮನಸ್ಸಿನ ಮೇಲೆ. ಮೊಬೈಲ್ ಕೊಡ್ಲಾ? ತುಂಬಾ ಡಿಸ್ಟರ್ಬೆನ್ಸ್ ಆಗತ್ತೆ ಕೆಲವೊಂದ್ಸರಿ. ಓಕೆ. ಸೊ 3 ಹಂತಗಳಲ್ಲಿ ಇದು ಕಾರ್ಯನಿರ್ವಹಿಸ್ತದೆ ಬಣ್ಣ ಚಿಕಿತ್ಸೆ. ಹೇಗೆಂದ್ರೆ ನಮ್ಮ ಫಿಸಿಕಲ್ ಬಾಡಿ ಮೇಲೆ, ಮತ್ತೆ ಭಾವನಾತ್ಮಕ ಮನಸ್ಸು ಅಂದ್ರೆ ನಮ್ಮ ಮೆಂಟಲ್ ಬಾಡಿ ಮೇಲೆ, ಮತ್ತೆ ಶಕ್ತಿ ಕೇಂದ್ರದ ಮೇಲೆ. ನಾವು ನಿನ್ನೆ ಶಕ್ತಿ ಕೇಂದ್ರ ಅನ್ನೋದನ್ನ ಸೆಪರೇಟ್ ಆಗಿ ತಿಳ್ಕೊಂಡಿದ್ದೀವಿ. ಮನಸ್ಸು ದೇಹ ಬಿಟ್ಟು ಇನ್ನೊಂದು ಏನಿದೆ, ನಮ್ಮ ಎನರ್ಜಿ ಬಾಡಿ ಒಂದಿದೆ. ಆ ಎನರ್ಜಿ ಬಾಡಿ ಮೇಲೆ ಕೂಡ ಇದು ತುಂಬಾ ಪರಿಣಾಮ ಬೀರುತ್ತದೆ. ಸೊ ಈ ಬಣ್ಣ ಗುಣಪಡಿಸೋಕೆ ಹಿಂದಿನ ಮೂಲ ತತ್ವ, ಬಣ್ಣ ಗುಣಪಡಿಸೋಕೆ ಹಿಂದಿನ ಮೂಲ ತತ್ವ ಏನಂದ್ರೆ ವಿಶ್ವದಲ್ಲಿರುವ ಎಲ್ಲ ಕಂಪನಗಳು ಸೇರಿದಂತೆ ನಮ್ಮ ಸೆಲ್ಗಳಾಗಿರ್ಬೋದು, ಅಂದ್ರೆ ಕೋಶಗಳಾಗಿರ್ಬೋದು, ನಮ್ಮ ಅಂಗಗಳಾಗಿರ್ಬೋದು, ನಮ್ಮ ಆಲೋಚನೆಗಳಾಗಿರ್ಬೋದು, ನಮ್ಮ ಭಾವನೆಗಳಾಗಿರ್ಬೋದು, ಬೆಳಕು ಆಗಿರ್ಬೋದು, ಮತ್ತೆ ಬಣ್ಣಗಳು ಕೂಡ. ಸೊ ಈ ಪ್ರತಿಯೊಂದು ಬಣ್ಣ ಅಳೆಯಬಹುದಾದ ಒಂದು ತರಂಗಾಂತರ. ಮತ್ತೆ ನಾವು ಒಂದ್ ಸ್ವಲ್ಪ ಸ್ಕೂಲಲ್ಲಿ ಈ ತರಂಗಗಳ ಬಗ್ಗೆ ಓದಿರ್ತೀವಿ. ಅದು ನಿಮ್ಗೆ ಅರ್ಥ ಆಗದೆ ಇದ್ರೆ ತಲೆ ಕೆಡ್ಸ್ಕೋ ಅವಶ್ಯಕತೆ ಇಲ್ಲ. ಸುಮ್ನೆ ನೀವು ಕೇಳ್ತಾ ಹೋಗಿ, ನಿಮ್ಗೆ ತುಂಬಾ ನಿಧಾನವಾಗಿ ತಾನೇ ಅರ್ಥ ಆಗ್ತಾ ಹೋಗುತ್ತೆ ಅದು. ಸೊ ತರಂಗಾಂತರ ಮತ್ತು ಆವರ್ತನಗಳನ್ನ ಹೊಂದಿರ್ತದೆ. ದೇಹವು ಆರೋಗ್ಯಕರವಾಗಿದ್ದಾಗ ಅದರ ಶಕ್ತಿಯುತ ಕಂಪನಗಳು ಸಮತೋಲನ ಆಗಿರ್ತವೆ. ನಾವು ಆರೋಗ್ಯವಾಗಿದ್ದಾಗ ಆ ಕಂಪನ ಕ್ಷೇತ್ರದಲ್ಲಿ ಏನಾಗ್ತದೆ, ರೋಗವನ್ನ ಅಸಮತೋಲನ ಅಥವಾ ಅಡಚಣೆ ಸ್ಥಿತಿ, ಅಲ್ಲಿ ಏನಾದ್ರೂ ಡಿಸ್ಟರ್ಬೆನ್ಸ್ ಆಯ್ತು ಅಂತಂದ್ರೆ, ಇಲ್ಲಿ ಅಡಚಣೆ ಆಯ್ತು ಅಂದ್ರೆ ಆ ಕಂಪನ ಕ್ಷೇತ್ರದಲ್ಲಿ ರೋಗ ಏನಾಗುತ್ತೆ, ಉಲ್ಬಣಗೊಳ್ಳಕ್ಕೆ ಶುರು ಆಗ್ತದೆ. ಆ ರೋಗವನ್ನ ಅಸಮತೋಲನ ಅಥವಾ ಅಡಚಣೆ ಸ್ಥಿತಿ ಅಂತ ಪರಿಗಣಿಸಲಾಗ್ತದೆ. ಸೊ ಬಣ್ಣ ಚಿಕಿತ್ಸೆಯು ಇದರ ಗುರಿಯನ್ನ ಯಾವ ಗುರಿಯನ್ನ ಹೊಂದಿದೆ ಅಂತಂದ್ರೆ, ಕಂಪನ ಸಮತೋಲನವನ್ನ ಪುನಃಸ್ಥಾಪಿಸ್ತದೆ. ನಮ್ಮ ಕಂಪನ ಸಮತೋಲನ ಪುನಃಸ್ಥಾಪಿಸ್ತದೆ. ದುರ್ಬಲ ವ್ಯವಸ್ಥೆಗಳನ್ನ ಉತ್ತೇಜಿಸ್ತದೆ. ನಮ್ಮ ದೇಹದಲ್ಲಿರೋ ಯಾವ್ದಾದ್ರು ದುರ್ಬಲ ವ್ಯವಸ್ಥೆಗಳನ್ನ ಕೂಡ ಇದು ಉತ್ತೇಜನ ಮಾಡ್ತದೆ. ಮತ್ತೆ ಶಾಂತ, ಅತಿಯಾಗಿ ಸಕ್ರಿಯವಾಗಿರುವ ವ್ಯವಸ್ಥೆಗಳು, ಶಕ್ತಿ ಕೇಂದ್ರಗಳನ್ನ ಸಮನ್ವಯಗೊಳಿಸ್ತದೆ. ಮನಸ್ಥಿತಿ ಮತ್ತೆ ಹಾರ್ಮೋನುಗಳ ಮೇಲೆ ಕೂಡ ಇದು ಪ್ರಭಾವ ಬೀರ್ತದೆ.
ಇದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದವರಿಗೆ ತುಂಬಾ ಇದು ಯೂಸ್ ಕೂಡ ಆಗ್ತದೆ. ಸೊ ನೈಸರ್ಗಿಕ ಗುಣಪಡಿಸುವಿಕೆಯನ್ನ ಕೂಡ ಇದು ಬೆಂಬಲಿಸ್ತದೆ. ಓಕೆ, ನ್ಯಾಚುರಲ್ ಹೀಲಿಂಗ್. ಸೊ ಸಂಗೀತ ವಾದ್ಯವನ್ನ ಟ್ಯೂನ್ ಮಾಡಿರುವಂತೆ ಯೋಚಿಸಿ. ಇವಾಗ ನಾವು ನಿನ್ನೆ ಕೆಲವೊಂದು ಈಗ ಮೆಡಿಟೇಷನ್ ಮಾಡುವಾಗ ಕೆಲವು ಸಂಗೀತ ವಾದ್ಯಗಳನ್ನ ಕೇಳ್ತಾ ಕೇಳ್ತಾ ನಾವು ಆ ಒಂದು ವಿಜುವಲೈಸೇಷನ್ ಮಾಡಿದ್ರೆ, ಕಲರ್ನ ವಿಜುವಲೈಸೇಷನ್ ಮಾಡಿದ್ರೆ ಅದು ಎಲ್ಲವೂ ಕೊಡ್ತಾ. ಇದರಲ್ಲಿ ಚಕ್ರಧಾನ ಬಂತು, ಆರನು ಬಂತು ಇದರಲ್ಲಿ, ಮತ್ತೆ ಕಲರ್ ಥೆರಪಿ ಬಂತು. ಎಲ್ಲ ಒಟ್ಟಿಗೆ ಕೂಡ ನಾವು ಮಾಡ್ಬೋದು ಫ್ರೆಂಡ್ಸ್. ನಾ ಸೆಪರೇಟ್ ಕ್ಲಾಸ್ಗಳನ್ನ ಎದಕ್ಕೆ ತಗೊಳ್ಳೋದು ಅಂದ್ರೆ, ನಿಮ್ಗೆ ನಾನು ಒಂದೇ ಸರಿ ಎಲ್ಲ ಮಾಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಅದಕ್ಕೆ ಕೆಲವೊಂದ್ಸರಿ ಚಕ್ರ ಧ್ಯಾನ, ಕೆಲವೊಂದ್ಸರಿ ಈಗ ಕಲರ್ ಥೆರಪಿ ತಗೊಳ್ಬೇಕಾದ್ರೆ ಚಕ್ರದ ಬಗ್ಗೆ ಸ್ವಲ್ಪ ಅರ್ಥ ಗೊತ್ತಿರ್ಬೇಕು ನಮ್ಗೆ. ಸೊ ಅದಕ್ಕೆ ಸೆಪರೇಟ್ ಆಗಿ ತಗೊಂಡಾಗ ಅದು ಒಟ್ಟಿಗೆ ಮಾಡಿದಾಗ ನಿಮ್ಗೆ ಅದರ ಉಪಯೋಗ ಕೂಡ ಸಿಗುತ್ತೆ, ಮತ್ತೆ ಅದು ಏನ್ ಅನ್ನೋದು ಕೂಡ ಅರ್ಥ ಆಗುತ್ತದೆ. ಸೊ ಅದರ ಸಂಗೀತ ಟ್ಯೂನ್ ಅನ್ನ ಯೂಸ್ ಮಾಡಿದಂತೆ ಯೋಚಿಸಿ ದೇಹವನ್ನ ಮರುಸ್ಥಾಪಿಸಲು ಬಣ್ಣವನ್ನ ಬಳಸಲಾಗ್ತದೆ. ಸೊ ಈ ಬಣ್ಣಗಳು ಮೆದುಳು ಮತ್ತು ನಮ್ಮ ನರಮಂಡಲದ ಮೇಲೆ ಹೇಗೆ ಪರಿಣಾಮ ಬೀರ್ತವೆ ಅಂತಂದ್ರೆ, ನೀವು ಬಣ್ಣವನ್ನ ನೋಡಿದಾಗ ಅದು ಕೇವಲ ದೃಶ್ಯವಲ್ಲ, ಅದು ನರವೈಜ್ಞಾನಿಕ ಮತ್ತು ಹಾರ್ಮೋನ್ಗಳ ಪ್ರತಿಕ್ರಿಯೆಗಳನ್ನ ಸೃಷ್ಟಿಸ್ತದೆ ಫ್ರೆಂಡ್ಸ್. ಕೆಲವರಿಗೆ ಕಲರ್ ಬ್ಲೈಂಡ್ನೆಸ್ ಇರುತ್ತೆ, ನೀವು ಕೇಳಿರ್ಬೋದು. ಪರ್ಟಿಕ್ಯುಲರ್ ಕಲರ್ ಗಳನ್ನ ನೋಡಿದಾಗ ಅವ್ರಿಗೆ ಕಾಣಿಸಲ್ಲ, ಏನು ಕಲರ್ ಬ್ಲೈಂಡ್ನೆಸ್ ಅಂತ ಅಂತಾರೆ. ಅದು ಕೆಲವೊಂದು ಕಲರ್ಗಳು ಸರಿಯಾಗಿ ಕಾಣಿಸಲ್ಲ, ತುಂಬಾ ಬ್ಲರ್ ಆಗಿ ಒಂದೊಂದ್ ತರ ಕಾಣ್ತವೆ. ಅವು ಕೂಡ ಈ ಕಲರ್ ಥೆರಪಿನಲ್ಲೇ ನೀವು ಅದನ್ನ ತಿಳ್ಕೊಳ್ಬಹುದು ಯಾಕೆ ಆ ತರ ಆಗ್ತವೆ ಅಂತ. ಸೊ ಬಣ್ಣಗಳು ಹೈಪೋಥೆಲಮಸ್ ಮೇಲೆ ಪರಿಣಾಮ ಬೀರ್ತವೆ, ಪಿಟ್ಯುಟರಿ ಗ್ರಂಥಿ ಮೇಲೆ ಪರಿಣಾಮ ಬೀರ್ತವೆ, ನಮ್ಮ ಪೀನಿಯಲ್ ಗ್ರಂಥಿ ಮೇಲೆ ಪರಿಣಾಮ ಬೀಳ್ತವೆ, ಸ್ವಾಯತ್ತ ನರಮಂಡಲದ ಮೇಲೆ ಪರಿಣಾಮ ಬೀಳ್ತದೆ, ಮತ್ತೆ ನಮ್ಮ ಮೆದುಳಿನ ಭಾವನಾತ್ಮಕ ಕೇಂದ್ರಗಳ ಮೇಲೆ ಇವು ಪರಿಣಾಮ ಬೀಳ್ತವೆ. ಉದಾಹರಣೆಗೆ ಈಗ ಕೆಂಪು ಅನ್ಕೊಳ್ಳಿ. ಕೆಂಪು ಅಂದ್ರೆ ಜಾಗರೂಕತೆ. ಇದು ಕೆಂಪು ಏನು ಹೇಳ್ತದೆ ಅಂದ್ರೆ ಜಾಗರೂಕತೆ ಮತ್ತು ಪರಿಚಲನೆಯನ್ನ ಹೆಚ್ಚಿಸ್ತದೆ. ನೀಲಿ ಏನ್ ಹೇಳ್ತದೆ, ರಕ್ತದೊತ್ತಡವನ್ನು ಕಡಿಮೆ ಮಾಡ್ತದೆ ಮತ್ತು ನರಗಳನ್ನ ಶಾಂತಗೊಳಿಸ್ತದೆ ಇದು ನೀಲಿ ಬೆಳಕು. ಹಸಿರು ಇದು ಹೃದಯ ಚಕ್ರ. ನಾವು ಈ ಚಕ್ರ ಧ್ಯಾನ ಮಾಡುವಾಗ ನೀವು ಹಸಿರು ಬಣ್ಣಗಳನ್ನ ವಿಜುವಲೈಸೇಷನ್ ಮಾಡಿ ಅಂತ ನಿಮ್ಗೆ ಹೇಳ್ತಾ ಇದ್ವಲ್ಲ. ಸೊ ಹೃದಯ ಮತ್ತು ಭಾವನೆಗಳನ್ನ ಸಮತೋಲನಗೊಳಿಸ್ತದೆ ಹಸಿರು ಬಣ್ಣ. ಹಳದಿ ಬಣ್ಣ ಜೀರ್ಣಕ್ರಿಯೆ ಮತ್ತು ಮಾನಸಿಕ ಸ್ಪಷ್ಟತೆಯನ್ನ ಉತ್ತೇಜಿಸ್ತದೆ ಫ್ರೆಂಡ್ಸ್. ಅದಕ್ಕಾಗಿ ಆಸ್ಪತ್ರೆ ಕೊಠಡಿಗಳಲ್ಲಿ ನೀವು ನೋಡಿರ್ಬೋದು, ಹಾಸ್ಪಿಟಲ್ ರೂಮ್ಸ್ ಗಳೆಲ್ಲ, ಧ್ಯಾನ ಮಂದಿರಗಳು ಮತ್ತು ಚಿಕಿತ್ಸಾ ಕೇಂದ್ರಗಳು ನಿರ್ದಿಷ್ಟ ಬಣ್ಣಗಳನ್ನ ಯೂಸ್ ಮಾಡ್ತಾರೆ ಕೆಲವರು. ಅದು ಉದ್ದೇಶಪೂರ್ವಕವಾಗಿ ಅದನ್ನ ಬಳಸಲಾಗ್ತದೆ ಫ್ರೆಂಡ್ಸ್. ಓಕೆ, ಸೊ ಬಣ್ಣ ಚಿಕಿತ್ಸೆ ಮತ್ತು ಚಕ್ರ ವ್ಯವಸ್ಥೆ. ಸೊ ಬಣ್ಣ ಚಿಕಿತ್ಸೆಯು ಚಕ್ರ ಗುಣಪಡಿಸುವಿಕೆಯೊಂದಿಗೆ ಆಳವಾದ ಒಂದು ಸಂಪರ್ಕವನ್ನ ಹೊಂದಿದೆ. ಪ್ರತಿಯೊಂದು ಚಕ್ರವು ಒಂದು ಬಣ್ಣ ಆವರ್ತಕ್ಕೆ ಒಂದು ಅನುರೂಪವಾಗಿದೆ. ಇದು ನಿರ್ದಿಷ್ಟ ಅಂಗಗಳು ಮತ್ತೆ ಭಾವನೆಗಳನ್ನ ಕೂಡ ಇದು ಸೃಷ್ಟಿಸ್ತದೆ. ಈಗ ಒಂದು ಪಿಕ್ಚರ್ ನಾನು ಕಳಿಸ್ತೀನಿ ನಿಮ್ಗೆ, ಅದು ಗೊತ್ತಾಗುತ್ತೆ ನಿಮ್ಗೆ ಯಾವ್ಯಾವ ಬಣ್ಣ ಎದಕ್ಕೆ ಇದಾಗುತ್ತೆ ಅನ್ಕೊಂಡು. ನಿಮ್ಗೆ ಒಂದೇ ನಿಮಿಷ. ಒಂದ್ ನಿಮಿಷ. ಇಲ್ಲಿ ಒಂದು ಪಿಕ್ಚರ್ ಬರ್ತಾ ಇದೆ ನೋಡಿ. ಇದೇನಾಗುತ್ತೆ ಅಂದ್ರೆ ಚಕ್ರ, ನೀವು ಚಕ್ರ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿದ್ದು ಇದಕ್ಕೋಸ್ಕರನೇ ಫ್ರೆಂಡ್ಸ್. ಈಗ ಚಕ್ರ ಅಂದ್ರೆ ನಮ್ಮ ರೂಟ್ ಚಕ್ರಕ್ಕೆ ಹೋಗೋಣ. ಇವಾಗ ರೂಟ್ ಚಕ್ರ ಅಂದ್ರೆ ಕಲರ್ ಯಾವ್ದಲ್ಲಿ ರೆಡ್ ಬರುತ್ತೆ. ಅದು ಬೇಸ್ ಸ್ಪೈನ್ ಅದರದ್ದು. ಕನ್ನಡದಲ್ಲಿ ಹೇಳ್ತೀನಿ. ಚಕ್ರ ಮೂಲ ಚಕ್ರ ಕೆಂಪು. ಅದು ಪ್ರದೇಶ ಸ್ಪೈನಲ್ ಅಂದ್ರೆ ನಮ್ಮ ಬೆನ್ನ ಮೂಳೆ ಪ್ರದೇಶ ಯಾವುದು, ಬೆನ್ನ ಮೂಳೆ ಮೇಲೆ ನಾವು ಚಕ್ರ ಧ್ಯಾನ ಮಾಡುವಾಗ ಇದನ್ನ ಸ್ವಲ್ಪ ನೀವು ಅರ್ಥ ಮಾಡ್ಕೊಂಡಿದ್ರೆ ನಿಮ್ಗೆ ಚೆನ್ನಾಗಿ ಅರ್ಥ ಆಗ್ತಾ ಇತ್ತು. ಈ ಸೋಕೆ ಪರವಾಗಿಲ್ಲ. ಬೆನ್ನು ಮೂಳೆ ಇದು ಪ್ರದೇಶ ಯಾವುದು ಅಂದ್ರೆ ಬೆನ್ನು ಮೂಳೆ. ಇದು ಏನ್ ಗವರ್ನ ಮಾಡ್ತದೆ ಅಂದ್ರೆ, ಆಡಳಿತ ಏನು ಇದರಿಂದ ಅಂದ್ರೆ ಬದುಕುಳಿಯುವಿಕೆ ಮತ್ತೆ ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡಕ್ಕೆ.
ಸೊ ಎರಡನೇದು ಸ್ಯಾಕ್ರಲ್. ಸ್ಯಾಕ್ರಲ್ ಅಂದ್ರೆ ಕಿತ್ತಳೆ. ಬಣ್ಣ ಯಾವ್ದು ಇದಕ್ಕೆ? ಆರೆಂಜ್, ಕಿತ್ತಳೆ. ಇದು ಕೆಳ ಹೊಟ್ಟೆ, ಅಂದ್ರೆ ಹೊಟ್ಟೆ ನಮ್ಮ ಹೊಕ್ಕಳ ಕೆಳಗಡೆ ಸ್ವಲ್ಪ ಕೆಳಗಡೆ ಬಂದ್ರೆ ಅಲ್ಲಿ ಅದು ಲೋವರ್ ಅಬ್ಡಾಮಿನಲ್, ಹೊಟ್ಟೆ ಕೆಳಗಡೆ. ಸೊ ಇದು ಏನು ಆಡಳಿತ ಮಾಡ್ತದೆ ಅಂತಂದ್ರೆ ಸಂತಾನೋತ್ಪತ್ತಿ ಮತ್ತು ಸೃಜನಶೀಲತೆ. ಇನ್ನು ಸೌರ್ ಪ್ಲೆಕ್ಸಸ್, ಹಳದಿ ಬಣ್ಣ ಅಂದ್ರೆ ಹೊಕ್ಕಳ, ಹೊಕ್ಕಳದ್ದು. ಅದು ಆಡಳಿತ ಏನು ಅಂದ್ರೆ ಅದರದ್ದು ಜೀರ್ಣಕ್ರಿಯೆ ಮತ್ತು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಕ್ಕೆ ಇದು ಹೆಲ್ಪ್ ಮಾಡ್ತದೆ ಇದು. ಇನ್ನು ಹೃದಯ ಚಕ್ರ. ಹೃದಯ ಚಕ್ರ ಹಸಿರು. ಪ್ರದೇಶ ಯಾವುದು? ಎದೆ ಹತ್ರ. ಓಕೆ, ಇದು ಇದರಲ್ಲಿ ಯಾವ್ದು ಹೇಳಿ, ನಿಮ್ಗೆ ಆಲ್ರೆಡಿ ನಿನ್ನೆ ಕೂಡ ಹೇಳಿದೀನಿ, ನಾನು ಮೊನ್ನೆ ಕೂಡ ಹೇಳಿದೀನಿ, ಇದರಲ್ಲಿ ಚಕ್ರದಲ್ಲಿ ಹೇಳಿದೀವಿ. ಹೃದಯ ಚಕ್ರ ಅಂದ್ರೆ ಹಸಿರು. ಪ್ರದೇಶ ಯಾವ್ದು ಹೇಳಿ? ಎದೆ. ಓಕೆ, ಆಮೇಲೆ ಆಡಳಿತ, ಗವರ್ನ್ ಏನ್ ಮಾಡ್ತದೆ ಇದು? ಇಲ್ಲಿ ಏನಿರ್ತದೆ ಹೃದಯದಲ್ಲಿ? ಪ್ರೀತಿ, ಶ್ವಾಸಕೋಶಗಳು, ಅದಕ್ಕೂ ಇದು ಆಡಳಿತ ಮಾಡ್ತದೆ, ಶ್ವಾಸಕೋಶಗಳು, ಹೃದಯ. ಸೊ ಗಂಟಲು ಚಕ್ರ. ಗಂಟಲು ಚಕ್ರಕ್ಕೆ ಬಣ್ಣ ಯಾವುದು? ನೀಲಿ. ಪ್ರದೇಶ ಯಾವುದು? ಗಂಟಲು ಚಕ್ರಕ್ಕೆ ಗಂಟ್ಲನ್ನೇ ಅಲ್ವಾ? ಸೊ ಸಂವಹನ, ಮಾತಾಡಕ್ಕೆ, ನಮ್ಮ ಗಂಟಲು ಚಕ್ರ ಮಾತಾಡಕ್ಕೆ, ಪ್ರದೇಶ ಮಾತಾಡೋಕೆ. ಸೊ ಇನ್ನು ಮೂರನೇ ಕಣ್ಣು, ಥರ್ಡ್ ಐ, ಯಾವ ಕಲರ್ ಇದು? ಇಂಡಿಗೋ. ಇದು ಎಲ್ಲಿರುತ್ತೆ? ಹಣೆ. ಇಲ್ಲಿ ಇಂಡಿಗೋ, ನೀಲಿ ಚಕ್ರ, ಸಾರಿ ಇಂಡಿಗೋ. ಇಂಡಿಗೋ ಕಲರು ಮೂರನೇ ಚಕ್ರ ಅಂದ್ರೆ ಹಣೆ ಹತ್ರ. ಸೊ ನಿಮ್ಮ ಅಂತಃಪ್ರಜ್ಞೆ ಇದು ತುಂಬಾ, ನೀವು ಇನ್ನು ಸ್ವಲ್ಪ ಒಂದು 5-6 ತಿಂಗಳು ಹೋದ್ರೆ ನೀವು ಇದ್ರ ಬಗ್ಗೆ ಎಲ್ಲ ನೀಟಾಗಿ ಅರ್ಥ ಮಾಡ್ಕೋಕೆ ಶುರು ಮಾಡ್ತೀರಾ. ಇದು ಥರ್ಡ್ ಐ ಬಗ್ಗೆ ಎಲ್ಲ. ಈ ಥರ್ಡ್ ಐ ಬಗ್ಗೆನೆ ಒಂದು ಇದ್ ಮಾಡೋಣ ಒಂದ್ಸರಿ. ಅಂದ್ರೆ ಸ್ಪಿರಿಚುವಲಿ ಇನ್ನೂ ಮೇಲೆ ಹೋದ್ಮೇಲೆ, ನೀವು ಸ್ಪಿರಿಚುವಲ್ಗಿಂತ ಇನ್ನೂ ಮೇಲೆ ಹೋದ್ಮೇಲೆ ಇದನ್ನೆಲ್ಲ ಅರ್ಥ ಮಾಡ್ಕೊಳಕ್ಕೆ ಶುರು ಮಾಡ್ತೀರಾ. ಸೊ ಮೂರನೇ ಕಣ್ಣು ಇಂಡಿಗೋ, ಹಣೆ, ಅಂತಃಪ್ರಜ್ಞೆ, ನಿಮ್ಮ ಅಂತಃಪ್ರಜ್ಞೆ ಶಕ್ತಿ ಹೆಚ್ಚಾಗುತ್ತದೆ. ಆಮೇಲೆ ಇನ್ನು ಉಳಿತ ಯಾವುದು? ಕಿರೀಟ ಚಕ್ರ. ಕಿರೀಟ ಚಕ್ರ ಯಾವ್ದು? ಬಣ್ಣ ಯಾವ್ದು ಇದಕ್ಕೆ? ನೇರಳೆ ಅಥವಾ ಬಿಳಿ, ಎರಡು. ಸೊ ಇದು ಪ್ರದೇಶ ನಮ್ಮ ತಲೆ ಮೇಲೆ, ಕಿರೀಟ ಎಲ್ಲಿರುತ್ತೆ? ತಲೆ ಮೇಲೆ ಅಲ್ವಾ? ತಲೆ ಮೇಲೆ. ಸೊ ಇದು ಆಧ್ಯಾತ್ಮಿಕ ಸಂಪರ್ಕ. ಇಲ್ಲಿ ಮೇಲೆ ನಾವು ಈ ಸ್ಟೇಜ್ ಅಲ್ಲಿ ಬರ್ಬೇಕು ಎಲ್ರು. ನೀವು ಆಧ್ಯಾತ್ಮಿಕ ಸಂಪರ್ಕವನ್ನ ಸಂಪೂರ್ಣವಾಗಿ ನೀವು ಕಲ್ತುಕೊಂಡಾಗ ಇವೆಲ್ಲ ಏನು ಅನ್ನೋದು ನಿಮ್ಗೆ ಅರ್ಥ ಆಗ್ತದೆ. ಓಕೆ, ಸೊ ಆಧ್ಯಾತ್ಮಿಕ ಸಂಪರ್ಕ, ಈ ಶಕ್ತಿಯು ಇವೆಲ್ಲ ಶಕ್ತಿ ಏನಾದ್ರೆ ನಿರ್ಬಂಧಿಸಲ್ಪಟ್ಟಿದ್ರೆ ರೋಗ ಹೆಚ್ಚಾಗಿ ಕಾಣಿಸ್ಕೊಳ್ಳಕ್ಕೆ ಶುರು ಆಗ್ತದೆ. ಸೊ ಇದೆಲ್ಲ ಹೇಗೆ ಬ್ಲಾಕ್ ಆಗ್ತದೆ ಅನ್ನೋದು ನಿಮ್ಗೆ ನಿಧಾನವಾಗಿ ತಿಳಿತಾ ಹೋಗ್ತದೆ ಫ್ರೆಂಡ್ಸ್. ಓಕೆ, ಬಣ್ಣದ ಚಿಕಿತ್ಸೆಯ ಹರಿವನ್ನ ಪುನಃಸ್ಥಾಪಿಸಕ್ಕೆ ಈ ಬಣ್ಣಗಳು ಈ ಬ್ಲಾಕೇಜ್ಗಳನ್ನ ಅಥವಾ ಈ ಒಂದು ನಿಮ್ಮಲ್ಲಿರೋ ಯಾವ್ದಾದ್ರು ಆರೋಗ್ಯ ಸಮಸ್ಯೆಗಳನ್ನ ಇದು ಕಡಿಮೆ ಮಾಡೋಕ್ಕೆ ಬಣ್ಣಗಳು ಹೇಗೆ ಸಹಾಯ ಮಾಡ್ತವೆ ಅನ್ನೋದನ್ನ ತಿಳ್ಕೊಳ್ತಾ ಇದ್ದೀವಿ. ಸೊ ಪ್ರತಿಯೊಂದು ಬಣ್ಣ ಅರ್ಥ ಮತ್ತು ಗುಣಪಡಿಸುವ ಲಕ್ಷಣಗಳು. ಈಗ ಪ್ರತಿಯೊಂದು ಬಣ್ಣವನ್ನ ಮತ್ತು ಅದು ಹೇಗೆ ಗುಣಪಡಿಸುತ್ತದೆ ಎಂಬುದನ್ನು ನಾವು ಈಗ ತಿಳ್ಕೊಳ್ಳೋಣ. ಓಕೆ, ಸೊ ಕೆಂಪು ಬಣ್ಣ. ಕೆಂಪು ಬಣ್ಣ ಆಗ್ಲೇ ಹೇಳಿದೆ, ಶಕ್ತಿ, ರಕ್ತ. ನಮ್ಮ ರಕ್ತ ಹೆಚ್ಚಾಗಕ್ಕೆ, ನಾವು ರಕ್ತ ಹೆಚ್ಚಾಗಕ್ಕೆ ಏನ್ ತಿನ್ನಂತ ಹೇಳ್ತೀವಿ ಯೂಸ್ವಲಿ? ದಾಳಿಂಬೆ ಅಲ್ವಾ, ಬೀಟ್ರೂಟು. ಓಕೆ, ಸೊ ಇದು ತುಂಬಾ ಈಸಿ ಇದು, ಬಟ್ ನೀವು ಹೇಗೆ ನೀವು ಅರ್ಥ ಮಾಡ್ಕೊಳ್ತಾ ಹೋಗ್ತಾ ಇದ್ರೆ ನಿಮ್ಗೆ ಈಸಿ ಆಗ್ತಾ ಹೋಗ್ತದೆ. ಕೆಂಪು ಬಣ್ಣ ಶಕ್ತಿಯನ್ನ ಹೆಚ್ಚಿಸ್ತದೆ. ಸೊ ರಕ್ತ ಚೆನ್ನಾಗಿದ್ದಾಗ ನಮಗೆ ಶಕ್ತಿ ಕೂಡ ಇರುತ್ತದೆ. ಸೊ ಶಕ್ತಿ ಹೆಚ್ಚಿಸ್ತದೆ, ನಮ್ಮ ರಕ್ತ ಹೆಚ್ಚಿಸ್ತದೆ, ಇದರಲ್ಲಿ ಬಾಡಿನಲ್ಲಿ ಬಲ ಹೆಚ್ಚಿಸ್ತದೆ, ಸಕ್ರಿಯಗೊಳಿಸೋಕೆ ಆಗುತ್ತೆ. ಇವುಗಳನ್ನ ಸಕ್ರಿಯಗೊಳಿಸೋಕೆ ಇದು ಹೆಲ್ಪ್ ಆಗ್ತದೆ. ಸೊ ಆವರ್ತನ ಅಂದ್ರೆ ನೀವು ಇಲ್ಲಿ ಯಾವುದನ್ನು ಒಂದು ಕನ್ಫ್ಯೂಷನ್ ಏನು ಮಾಡ್ಕೊಳಕ್ ಹೋಗ್ಬೇಡಿ. ಸೊ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಲ್ಲ, ಲಾಂಗ್ ವೇವ್ ಲೆಂತ್. ಆಮೇಲೆ ಪ್ರಕೃತಿ ಯಾವುದು? ನೇಚರ್, ಸ್ಟಿಮ್ಯುಲೇಟಿಂಗ್, ವಾರ್ಮಿಂಗ್, ಎನರ್ಜೈಸಿಂಗ್. ಸೊ ಫಿಸಿಕಲ್ ಎಫೆಕ್ಟ್, ಇದರಿಂದ ಇದು ದೈಹಿಕ ಪರಿಣಾಮಗಳು ಏನಾಗ್ತವೆ? ಕೆಂಪು ಬಣ್ಣವನ್ನ ನೋಡ್ಬೇಕು ಅಂತಂದ್ರೆ ಯಾವಾಗ ನೋಡ್ಬೇಕು ನೀವು? ಯಾವ ದೈಹಿಕ ಪ್ರಾಬ್ಲಮ್ಸ್ ಗಳಿದ್ದಾಗ ಕೆಂಪು ಬಣ್ಣಗಳನ್ನ ಯೂಸ್ ಮಾಡ್ಬೇಕು ಅಂದ್ರೆ ರಕ್ತ ಪರಿಚಲನೆಯನ್ನ ದೈಹಿಕ ಪರಿಣಾಮಗಳು ಅಂದ್ರೆ ರಕ್ತ ಪರಿಚಲನೆ ಸುಧಾರಿಸ್ತದೆ, ಮೂತ್ರಜನಕಾಂಗ ಗ್ರಂಥಿಗಳನ್ನ ಉತ್ತೇಜಿಸ್ತದೆ, ದೇಹದ ಉಷ್ಣತೆಯನ್ನ ಹೆಚ್ಚಿಸ್ತದೆ, ರಕ್ತಹೀನತೆಯ ಚೇತರಿಕೆಯನ್ನ ಬೆಂಬಲಿಸ್ತದೆ, ಮತ್ತೆ ದೈಹಿಕ ಚೈತನ್ಯವನ್ನು ಹೆಚ್ಚಿಸ್ತದೆ, ಕಡಿಮೆ ರಕ್ತದೊತ್ತಡವನ್ನ ಸುಧಾರಿಸ್ತದೆ. ಓಕೆ, ಭಾವನಾತ್ಮಕ ಪರಿಣಾಮಗಳು ಯಾವ್ಯಾವ? ಇದು ಭಾವನಾತ್ಮಕ ಆರೋಗ್ಯಕ್ಕೆ ಹೇಗೆ ಸಂಬಂಧಪಟ್ಟಿದೆ ಇದು ಅಂತಂದ್ರೆ ಧೈರ್ಯ, ಪ್ರೇರಣೆ, ಮೋಟಿವೇಶನ್ ಸಿಗುತ್ತೆ, ಕ್ರಿಯೆ, ಆಕ್ಷನ್,
ಇದೆಲ್ಲ ನಿಮ್ಗೆ ಸಿಗತ್ತೆ. ಮತ್ತೆ ಬದುಕುಳಿಯೋ ಪ್ರಕೃತಿ, ಸರ್ವೈವಲ್ ಉಪಯುಕ್ತ ಎದಕ್ಕಂತಂದ್ರೆ ಆಯಾಸಕ್ಕೆ ಉಪಯುಕ್ತ. ಆಯಾಸ ಇದ್ದಾಗ, ನಿಮ್ಗೆ ಕಡಿಮೆ ರಕ್ತದೊತ್ತಡ ಇದ್ದಾಗ, ದುರ್ಬಲ ರೋಗ ನಿರೋಧಕ ಶಕ್ತಿ ಇದ್ದಾಗ, ಶೀತ ದೇಹದ ರಚನೆ ಇದ್ದಾಗ, ಅಥವಾ ನಿದ್ರಾಹೀನತೆ ಇದ್ದಾಗ, ನಿಮ್ಗೆ ಏನಾದ್ರು ನಿದ್ರೆ ಸಮಸ್ಯೆ ಇದ್ದಾಗ, ಖಿನ್ನತೆ ಇದ್ದವ್ರಿಗೂ ಕೂಡ, ಆಲಸ್ಯ ಇದ್ದಾಗ ನೀವು ಇದನ್ನ ಯಾವಾಗ ತಪ್ಪಿಸ್ಬೇಕು ಅಂತಂದ್ರೆ, ನಿಮ್ಗೆ ಆಲಸ್ಯ ಇದ್ದಾಗ ತಪ್ಪಿಸ್ಬೇಕು. ಅತಿಯಾದ ಆಲಸ್ಯ ಇದ್ದಾಗ, ಮತ್ತೆ ಕೋಪ, ಜ್ವರ, ಉರಿಯೂತ ಇದ್ದಾಗ, ಬಾಡಿನಲ್ಲಿ ಇನ್ಫ್ಲಮೇಷನ್ ಇದ್ದಾಗ ತಪ್ಪಿಸ್ಬೇಕು. ಯಾಕೆ ತಪ್ಪಿಸ್ಬೇಕು ಅನ್ನೋದನ್ನ ಕೂಡ ನಾನು ಹೇಳ್ತೀನಿ. ಸೊ ಹೇಗೆ ಬಳಸುವುದು, ಇದು ಎಲ್ಲ ಪರಿಣಾಮ ಆಯ್ತು, ಮತ್ತೆ ಎದಕ್ಕೆ ಯೂಸ್ ಆಗುತ್ತೆ ಕಲರ್ ಥೆರಪಿ ಅನ್ನೋದು ತಿಳ್ಕೊಂಡ್ವಿ. ಸೊ ಈಗ ಹೇಗೆ ಪ್ರಾಕ್ಟಿಕಲಿ ನಾವು ಕಲರ್ ಥೆರಪಿನ ಹೇಗೆ ಬಳಸೋದು ಹಾಗಾದ್ರೆ ಅಂತಂದ್ರೆ, ಸುಮಾರು ತಂತ್ರಗಳಿದಾವೆ. ಓಕೆ, ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಬಟ್ ಇದು ಇಂಟ್ರೊಡಕ್ಷನ್, ಇವತ್ತಿಂದ ಏನಿದೆಯಲ್ಲ ಇದು ಬರೀ ಪರಿಚಯ ಅಷ್ಟೇ. ಯಾರು ಏನು ತಲೆ ಕೆಡ್ಸ್ಕೊಳ್ಬೇಕಾಗಿಲ್ಲ, ಪರಿಚಯ ಅಷ್ಟೇ. ತಿಳಿದೇ ಇದ್ರು ಏನು ತೊಂದರೆ ಇಲ್ಲ. ಇನ್ನೊಂದ್ಸರಿ ಕ್ಲಾಸ್ ಆದಾಗ ನಿಮ್ಗೆ ಖಂಡಿತ ಇದು ಅರ್ಥ ಆಗುತ್ತೆ. ಸೊ ಹೇಗೆ ಬಳಸುವುದು ಅಂತಂದ್ರೆ, ಕೆಂಪು ಬಣ್ಣವನ್ನ ನಾವು ಹೇಗೆ ಬಳಸುವುದು? ದುರ್ಬಲಗೊಂಡಾಗ ಕೆಂಪು ಬಟ್ಟೆ, ಅಂದ್ರೆ ನಿಮ್ಗೆ ಯಾವ್ದಾದ್ರು ಏನಾದ್ರೂ ಸಮಸ್ಯೆ ಇದ್ದಾಗ ಅಂತಾನು ಹೇಳ್ಬೋದು, ದೈಹಿಕ ಸಮಸ್ಯೆ ಇರ್ಬೋದು, ಆರೋಗ್ಯ ಸಮಸ್ಯೆ ಇರ್ಬೋದು, ನೀವು ಎಂಗ್ಸೈಟಿನಲ್ಲಿ ಇದ್ದಾಗ ಕೂಡ, ಡಿಪ್ರೆಷನ್ ಇದ್ದಾಗ ಕೂಡ ಇದ್ರೆ ನೀವು ಏನ್ ಮಾಡ್ಬೇಕು ಅಂದ್ರೆ, ಬಿಳಿ ಬಟ್ಟೆಗಳನ್ನ ಧರಿಸ್ಬೋದು, ಕೆಂಪು ಬಟ್ಟೆಗಳನ್ನ ಧರಿಸ್ಬೋದು. ಮೂಲ ಚಕ್ರ ಅಲ್ವಾ, ಮೂಲ ಚಕ್ರ ಇದು ಮೂಲಾಧಾರ ಚಕ್ರ. ಮೂಲ ಚಕ್ರದಲ್ಲಿ ನೀವು ವಿಜುವಲೈಸೇಷನ್ ಮಾಡಿ ಧ್ಯಾನ ಮಾಡುವಾಗ, ನಾವು ಚಕ್ರ ಧ್ಯಾನ ಮಾಡುವಾಗ ಏನ್ ಹೇಳಿದ್ವಿ, ಕಣ್ ಮುಚ್ಕೊಂಡು ಅಲ್ಲಿ ಕಾನ್ಸಂಟ್ರೇಷನ್ ಮಾಡಿ, ನಮ್ದು ಎನ್ಎಲ್ ಈ ಜಾಗದಲ್ಲಿ ಕಾನ್ಸಂಟ್ರೇಷನ್. ಮೂಲಾಧಾರ ಚಕ್ರ ಅಂದ್ರೆ ಎನ್ಎಲ್ ಜಾಗದಲ್ಲಿ. ಓಕೆ, ಕಾನ್ಸ್ಟಿಪೇಷನ್ ಇದ್ದವರು ಎಂತವರೆಲ್ಲ, ಅಥವಾ ಏನಾದ್ರು ಸಮಸ್ಯೆ, ಕೋಲನ್ ಸಮಸ್ಯೆ ಇದ್ದವರು, ಪೈಲ್ಸ್ ಆದವರು, ಇಂಥವರೆಲ್ಲ ಇದರಲ್ಲಿ ಕಾನ್ಸಂಟ್ರೇಷನ್ ಮಾಡ್ಬೋದು ಚಕ್ರ ಧ್ಯಾನ ಮಾಡುವಾಗ. ಸೊ ಅಲ್ಲಿ ನೀವು ಕಣ್ಣು ಮುಂದೆ ನಿಮ್ಮ ಕೆಂಪು ಬಣ್ಣವನ್ನ ದೃಶ್ಯೀಕರಿಸ್ಬೇಕು. ಅಂದ್ರೆ ನೀವು ಕೆಂಪು ಬಣ್ಣವನ್ನ ನೋಡ್ತಾ ಇದ್ದೀರಾ ಅನ್ನೋ ಇಮ್ಯಾಜಿನೇಷನ್ ಮಾಡ್ತಾ ಇರ್ಬೇಕು. ಇಮ್ಯಾಜಿನೇಷನ್ ಮಾಡ್ಕೊಂಡು ಮೆಡಿಟೇಷನ್ ಮಾಡ್ತಾ ಇರ್ಬೇಕು. ನಿಮಗೆ ತುಂಬಾ ಸಿಂಪಲ್ ಆಗಿ ನಾನು ಹೇಳ್ತಾ ಇರೋದು. ಸೊ ಇದನ್ನ ಮೂಲ ಚಕ್ರದಲ್ಲಿ ಕೆಂಪು ಬಣ್ಣವನ್ನ ದೃಶ್ಯೀಕರಣ ಮಾಡಿ ನೀವು ವಿಜುವಲೈಸೇಷನ್ ಮಾಡಿ ಧ್ಯಾನವನ್ನ ಮಾಡ್ಬೇಕು. ಓಕೆ, ಚಕ್ರಧಾನ್ಯದಲ್ಲಿ ಹೇಗೆ ಧ್ಯಾನ ಮಾಡ್ತಾ ಇದ್ವಲ್ಲ ಹಾಗೆ. ಆಮೇಲೆ ನೀವು ಕೆಂಪು ಆಹಾರವನ್ನ ತಿನ್ನುವುದು, ಬೀಟ್ರೂಟು, ದಾಳಿಂಬೆ, ಯಾವ್ದಾವ್ದು ಕೆಂಪು ಆಹಾರಗಳನ್ನ ಇದಾವಲ್ಲ ಅವುಗಳನ್ನೆಲ್ಲ ಸೇವಿಸುವುದು. ಓಕೆ, ಕೆಂಪು ಸೂರ್ಯನ ಕೂಡ ನೋಡಬಹುದು ನೀವು. ಓಕೆ, ಆಮೇಲೆ ಎರಡನೇದು ಯಾವ ಬಣ್ಣ? ಕಿತ್ತಳೆ ಬಣ್ಣ, ಆರೆಂಜ್ ಕಲರ್. ಇದು ಏನ್ ಸೂಚಿಸ್ತದೆ? ಸಕ್ರಲ್. ಓಕೆ, ಎಲ್ಲಿರುತ್ತದೆ ಇದು? ಲೋವರ್ ಅಬ್ಡಾಮಿನಲ್. ಓಕೆ, ಇದು ಸೃಜನಶೀಲತೆ, ಹಾರ್ಮೋನ್ಗಳು, ಭಾವನಾತ್ಮಕ ಹರಿವು, ಪ್ರಕೃತಿ. ಇದು ವಾರ್ಮ್ ಅಂತ ಅಂದ್ರೆ ಬೆಚ್ಚಗಾಗುವೆ, ಉನ್ನತಿಗೆ ಏರಿಸುವ, ನಿಮ್ಮನ್ನ ಅಪ್ಲಿಫ್ಟ್ ಮಾಡಕ್ಕೆಲ್ಲ ಇದು ಯೂಸ್ ಆಗ್ತದೆ. ಸೊ ಎಲ್ಲದರಲ್ಲೂ ಇದಾಗುತ್ತೆ. ಬರೀ ಆರೋಗ್ಯ ಸಮಸ್ಯೆ ಅಲ್ಲ, ನಿಮ್ಮ ಭಾವನಾತ್ಮಕ ಸಮಸ್ಯೆಗಳ ಗ್ರೋತ್ ಅಲ್ಲೇ ಆಗ್ಬೋದು, ಎಲ್ಲದರಲ್ಲೂ ಕೂಡ ಇದು ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಉನ್ನತಿಗೆ ಏರಿಸುವ, ಸಾಮಾಜಿಕ, ದೈಹಿಕ ಪರಿಣಾಮಗಳು ಯಾವ ಇದ್ದಾಗ ಯೂಸ್ ಮಾಡ್ಬೋದು ಅಂತಂದ್ರೆ, ನೀವು ಸಂತಾನೋತ್ಪತ್ತಿ ಅಂಗಗಳನ್ನ ಬೆಂಬಲಿಸಕ್ಕೆ, ಫರ್ಟಿಲಿಟಿ ಪ್ರಾಬ್ಲಮ್ ಇರುತ್ತೆ, ಮಕ್ಕಳಾಗದೇ ಇರೋ ಪ್ರಾಬ್ಲಮ್ ಇರುತ್ತೆ ಕೆಲವೊಬ್ಬರಿಗೆ, ಫರ್ಟಿಲಿಟಿ ಸಂತಾನೋತ್ಪತ್ತಿ ಅಂಗಗಳನ್ನ ಬೆಂಬಲಿಸಕ್ಕೆ, ಹಾರ್ಮೋನ್ಗಳನ್ನ ಸಮತೋಲನಗೊಳಿಸ್ತದೆ. ಮತ್ತೆ ಅದು ಈಗ ಇರೋದು ಹೊಕ್ಕಳ ಕೆಳಗಡೆ ಇರೋದು, ನಮ್ಮ ಅಣ್ಣಲ್ದಿಂದ ಮೇಲೆ ಹೀಗೆ ಬರ್ತಾ ಇದೀವಿ ನಾವು ಅಲ್ವಾ. ಸೊ ಅಲ್ಲಿ ಮೂಲಾಧಾರ ಚಕ್ರದಿಂದ ನಾವು ಇಲ್ಲಿ ಸಕ್ರಲ್ ಚಕ್ರವರೆಗೂ ಬರ್ತಾ ಇದೀವಿ ಈಗ. ಅದು ಅಂದ್ರೆ ಹೊಕ್ಕಳ ಸ್ವಲ್ಪ ಕೆಳಗಡೆ. ಸೊ ಸಂತಾನೋತ್ಪತ್ತಿ ಅಂಗಗಳನ್ನ ಬೆಂಬಲಿಸ್ತದೆ, ಹಾರ್ಮೋನ್ಗಳನ್ನ ಸಮತೋಲನಗೊಳಿಸ್ತದೆ, ಜೀರ್ಣಕ್ರಿಯೆಗೆ ಸಹಾಯ ಮಾಡ್ತದೆ, ಮತ್ತೆ ಮೂತ್ರಪಿಂಡವನ್ನ ಬೆಂಬಲಿಸ್ತದೆ. ಮೂತ್ರಪಿಂಡದ ಕಾರ್ಯವನ್ನ ಇದು ಬೆಂಬಲಿಸ್ತದೆ. ನಿಮ್ಮ ಚಯಾಪಚಯವನ್ನ, ಹಸಿವನ್ನ ಚೆನ್ನಾಗಿ ಹೆಚ್ಚಿಸ್ತದೆ. ಸೊ ಭಾವನಾತ್ಮಕ ಪರಿಣಾಮಗಳು, ಸಂತೋಷವನ್ನ ಹೆಚ್ಚಕ್ಕೆ, ಸೃಜನಶೀಲತೆಯನ್ನ ನಿಮ್ಮಲ್ಲಿ ವೃದ್ಧಿ ಮಾಡಕ್ಕೆ, ಭಾವನಾತ್ಮಕ ಬಿಡುಗಡೆ ಮಾಡಕ್ಕೆ. ಓಕೆ, ಆಮೇಲೆ ಸಾಮಾಜಿಕ ವಿಶ್ವಾಸವನ್ನ ಹೆಚ್ಚಕ್ಕೆ ಇದು ಉಪಯುಕ್ತ ಆಗುತ್ತದೆ. ಸೊ ಹಾರ್ಮೋನ್ಗಳ ಅಸಮತೋಲನಗೊಂಡಾಗ ನೀವು ಇದನ್ನ PCOS ಇದ್ದವರು, ಓಕೆ, PCOS ಇದ್ದವ್ರು ಅದೇ ಫರ್ಟಿಲಿಟಿ ಪ್ರಾಬ್ಲಮ್ ಇರುತ್ತೆ ಯೂಸ್ವಲಿ ಅಲ್ವಾ, ಅವರು ಯೂಸ್ ಮಾಡ್ಬೋದು. ಕಡಿಮೆ ಮನಸ್ಥಿತಿ ಸರಿಯಾಗಿಲ್ಲದೆ ಇದ್ದವರು, ಕಡಿಮೆ ಮನಸ್ಥಿತಿ ಇದ್ದವರು, ಲೈಂಗಿಕ ದೌರ್ಬಲ್ಯ ಇದ್ದವರು, ಭಯ ಮತ್ತೆ ಭಾವನಾತ್ಮಕ ನಿಗ್ರಹ, ಭಯ ಇದ್ದವರು ಕೂಡ ಭಾವನಾತ್ಮಕ ಸಪ್ರೇಷನ್ ಮಾಡ್ತಾ ಇರ್ತಾರೆ ನೋಡಿ, ಯಾರ ಮುಂದೆ ಹೇಳ್ಕೊಳ್ಳ, ಒಬ್ರೇ ಇರ್ತಾರೆ, ಅಂತವ್ರಿಗೆ ಎಲ್ಲ ಕೂಡ ಇದು ತುಂಬಾ ಯೂಸ್ ಆಗುತ್ತೆ. ಸೊ ಹೇಗೆ ಬಳಸೋದು ಕಿತ್ತಳೆ ಆರೆಂಜ್ನ ಅಂತಂದ್ರೆ, ನೀವು ಆರೆಂಜ್ ವೆರಿ ಸಿಂಪಲ್, ಆರೆಂಜ್ ನ ತಿನ್ನೋದು, ಕಿತ್ತಳೆ ಧ್ಯಾನವನ್ನ ಮಾಡೋದು. ಅಂದ್ರೆ ಅಲ್ಲಿ ವಿಜುವಲೈಸೇಷನ್ ಮಾಡಿ, ಚಕ್ರಧಾನ್ಯದಲ್ಲಿ ನಾವು ಸಕ್ರಲ್ ಚಕ್ರ ಬಂದಾಗ ಏನ್ ಹೇಳ್ತಾ ಇದ್ವಿ, ಆರೆಂಜ್ ಕಲರ್ ನ ನಿಮ್ಮ ಕಣ್ ಮುಂದೆ ವಿಜುವಲೈಸೇಷನ್ ಮಾಡಿ ಅಂತ ಹೇಳ್ತಾ ಇದ್ವಲ್ಲ, ಹಾಗೆ
ಆರೆಂಜ್ ಕಲರ್ನ, ಪ್ಯೂರ್ ಆರೆಂಜ್ ಕಲರ್ನ ನೀವು ದೃಶ್ಯೀಕರಿಸಬೇಕು. ನೀವು ಎಲ್ಲಾ ಕಡೆ ನಿಮ್ಮ ಕಣ್ಮುಚ್ಚಿ ಎಲ್ಲಾ ಕಡೆ ಆರೆಂಜೇ ಇದೆ ಅನ್ನೋ ತರ ನೀವು ಭಾವಿಸ್ಬೇಕು. ಆವಾಗ ಆ ತರ ವಿಸುವಲೈಸೇಷನ್ ಮಾಡಿ ನೀವು ಮೆಡಿಟೇಷನ್ ನ ಮಾಡ್ಬೇಕು. ಕಿತ್ತಳೆ ಹಣ್ಣುಗಳನ್ನ ತಿನ್ಬೇಕು, ಕಿತ್ತಳೆ ಬಣ್ಣದ ದೃಶ್ಯೀಕರಣ ಮಾಡ್ಬೇಕು, ಕಿತ್ತಳೆ ನೀರಿನ ಚಿಕಿತ್ಸೆ. ಏನು ಹಂಗಂದ್ರೆ ಚಿಕಿತ್ಸೆ ಕಿತ್ತಳೆ ನೀರಿನ ಚಿಕಿತ್ಸೆ ಅಂದ್ರೆ ಏನು, ನಾನು ಆಮೇಲೆ ಲಾಸ್ಟ್ ಹೇಳ್ತೀನಿ. ನೀರಿನ ಚಿಕಿತ್ಸೆ ಏನು ಅಂದ್ರೆ, ಸೊ ಹಳದಿ ಬಣ್ಣ, ಇನ್ನು ಮೂರನೇದು ಹಳದಿ ಬಣ್ಣ. ಇದು ಏನ್ ಮಾಡ್ತದೆ, ಜೀರ್ಣಕ್ರಿಯೆ, ನಿಮ್ಮ ಮನಸ್ಸಿನ ಶಕ್ತಿಯನ್ನ ಹಸ್ತದೆ ಮತ್ತು ಕ್ಲಾರಿಟಿ, ಮೈಂಡ್ ಕ್ಲಾರಿಟಿ, ಸ್ಪಷ್ಟತೆಯನ್ನ ಹೆಚ್ಚಕ್ಕೆ ಯೂಸ್ ಮಾಡ್ತದೆ. ಸೊ ಪ್ರಕೃತಿ ಯಾವ್ದಿದು, ನೇಚರ್ ಉತ್ತೇಜಿಸುವ, ಆದ್ರೆ ಕೆಂಪು ಬಣ್ಣಕ್ಕಿಂತ ಸ್ವಲ್ಪ ಹಗುರ ಇದು. ಓಕೆ, ದೈಹಿಕ ಪರಿಣಾಮಗಳು ಯಾವ ಇದ್ದಾಗ ಇದನ್ನ ಯೂಸ್ ಮಾಡ್ಬೋದು ಅಂದ್ರೆ, ನಿಮ್ಮ ಜೀರ್ಣಕ್ರಿಯೆಯನ್ನ ಸುಧಾರಿಸ್ತದೆ ಇದು. ಜೀರ್ಣಕ್ರಿಯೆ ಸಮಸ್ಯೆ ಇದ್ದವರು ಯಕೃತ್ತನ್ನ ಉತ್ತೇಜಿಸ್ತದೆ, ಮೂತ್ರಪಿಂಡಗಳು ಯಕೃತ್ತನ್ನ ಉತ್ತೇಜಿಸ್ತದೆ, ಮೇದೋಜೀರಕ ಗ್ರಂಥಿಯನ್ನ ಬೆಂಬಲಿಸ್ತದೆ. ಲಿವರ್, ಯಕೃತ್ ಅಂದ್ರೆ ಲಿವರ್ ಅಲ್ವಾ, ಓಕೆ, ಲಿವರ್ನ ಉತ್ತೇಜಿಸ್ತದೆ, ಮೇದೋಜೀರಕ ಗ್ರಂಥಿಯನ್ನ ಬೆಂಬಲಿಸ್ತದೆ. ಸೊ ನರ ಕಾರ್ಯವನ್ನ ಹೆಚ್ಚಿಸ್ತದೆ, ನಮ್ಮ ನರಗಳ ಕಾರ್ಯಗಳನ್ನ ಹೆಚ್ಚಿಸ್ತದೆ. ಚಯಾಪಚಯವನ್ನ ಸುಧಾರಿಸ್ತದೆ, ಹಸಿವಿನ ಸುಧಾರಿಸ್ತದೆ. ಇನ್ನು ಭಾವನಾತ್ಮಕ ಪರಿಣಾಮಗಳು ಯಾವುವು, ನಮ್ಮ ಆತ್ಮವಿಶ್ವಾಸ ಹೆಚ್ಚಿಸ್ತದೆ, ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗ್ತದೆ, ನಿರ್ಣಯದ ಶಕ್ತಿ ಹೆಚ್ಚಾಗ್ತದೆ, ಮಾನಸಿಕ ಸ್ಪಷ್ಟತೆ, ಮೈಂಡ್ ಕ್ಲಾರಿಟಿ ಚೆನ್ನಾಗಿರುತ್ತೆ. ಕೆಲವೊಬ್ಬರಿಗೆ ಕ್ಲಾರಿಟಿ ಏನೇ ಇರಲ್ಲ, ಅಂಥವ್ರಿಗೆ ಯೂಸ್ ಆಗುತ್ತೆ. ಗಮನ, ಮಕ್ಕಳಿಗೆ, ಮಕ್ಕಳಲ್ಲಿ ಇದು ತುಂಬಾ ಯೂಸ್ ಆಗುತ್ತೆ. ಕ್ಲಾರಿಟಿ, ಗಮನ, ಅದು ಓದೋ ಮಕ್ಕಳಿಗೆಲ್ಲ ಬೇಕಲ್ವ, ಅವರಲ್ಲಿ ಯೂಸ್ ಆಗುತ್ತೆ. ಸೊ ಎದಕ್ಕೆ ಉಪಯುಕ್ತ ಅಂತಂದ್ರೆ, ಜೀರ್ಣಕಾರಿ ಸಮಸ್ಯೆಗಳಿದ್ದಾಗ, ಯಕೃತ್ತಿನ ದೌರ್ಬಲ್ಯ ಇದ್ದವ್ರು ಇದನ್ನ ಯೂಸ್ ಮಾಡ್ಬೋದು. ಅಂದ್ರೆ ಅದೇ ರಿಪೀಟೆಡ್ ಹೇಳ್ತಾ ಇದ್ದು. ಮತ್ತೆ ಇದು ಡಯಾಬಿಟೀಸ್ ಇದ್ದವ್ರಿಗೂ ಕೂಡ ಇದು ಸಪೋರ್ಟ್ ಮಾಡುತ್ತೆ. ಆತ್ಮವಿಶ್ವಾಸ ಕಡಿಮೆ ಇದ್ದವ್ರಿಗೆ, ಈಗ ಆತ್ಮವಿಶ್ವಾಸ ಕಡಿಮೆ ಇದ್ದವರು, ಇವೆಲ್ಲ ಸ್ಟೂಡೆಂಟ್ಸ್ಗೆ ತುಂಬಾ ಹೆಲ್ಪ್ ಆಗ್ತದೆ ಇದು. ಮೆದುಳಿನ ಬ್ರೈನ್ ಫ್ರಾಗ್ ಅಂತ ಏನ್ ಹೇಳ್ತೀವಿ, ಅದು ಏನು ಚಿಕ್ಕ ವಯಸ್ಸಿನಲ್ಲಿರೋರ್ಗೂ ಇರುತ್ತೆ ಅದು, ಮೆದುಳಿನ ಮಂಜು. ಸೊ ಇದನ್ನ ಹೇಗೆ ಬಳಸುವುದು ಅಂತಂದ್ರೆ, ಹಳದಿ ಸೂರ್ಯನ ಬೆಳಕಿನ ಬಾಟಲ್ಗಳು, ಅಂದ್ರೆ ಹೇಳ್ತೀನಿ, ಇದು ನೀರ ಹಾಕಿ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ತೀನಿ. ಹಗಲಿನ ವೇಳೆಯಲ್ಲಿ ಹಳದಿ ಬಟ್ಟೆಗಳು ಹಾಕೋದು, ಹಳದಿ ಡೇ ಟೈಮ್ ಅಲ್ಲಿ. ಮತ್ತೆ ಸೌರ್ ಪ್ಲೆಕ್ಸಸ್ ಧ್ಯಾನ, ನೀವು ಸೌರ್ ಪ್ಲೆಕ್ಸಸ್ ಎಲ್ಲೋನ ವಿಜುವಲೈಸೇಷನ್ ಮಾಡಿ ನಿಮ್ಮ ನವೆಲ್ ಹತ್ರ ಕಾನ್ಸಂಟ್ರೇಷನ್ ಮಾಡುವಾಗ. ಓಕೆ, ಆಮೇಲೆ ಅದನ್ನ ಮೆಡಿಟೇಷನ್ ಮಾಡಬೇಕು. ಒಂದು ಯೆಲ್ಲೋ ಕಲರ್ನ ವಿಜುವಲೈಸೇಷನ್ ಮಾಡಿಕೊಂಡು ನೀವು ಧ್ಯಾನವನ್ನ ಮಾಡಬೇಕು. ಸೊ ಹಳದಿ ಆಹಾರಗಳನ್ನ ತಿನ್ಬೇಕು. ಸೊ ಹಳದಿ ಆಹಾರಗಳು ಯಾವ್ಯಾವು, ಲಿಂಬೆ, ಅರಿಶಿನ, ಯಾವ್ಯಾವ ಎಲ್ಲೋ ಇದಾವೆಲ್ಲ ಅವನ್ನೆಲ್ಲ ಎಲ್ಲೋ ಆಹಾರಗಳನ್ನೆಲ್ಲ ತಿನ್ಬೇಕು. ಅದಕ್ಕೆ ರೇನ್ಬೋ ಕಲರ್ಸ್ ಅಂತ, ರೇನ್ಬೋ ಕಲರ್ ಫುಡ್ಗಳಂತ ಇದೆ. ನಾನೊಂದು ವಿಡಿಯೋ ಮಾಡಿದ್ದೆ ಅದ್ರ ಬಗ್ಗೆ ಆಗ್ಲೇ ಸ್ವಲ್ಪ ದಿನ, ಇದ್ರಲ್ಲೆಲ್ಲ ಬೇರೆ ಕಡೆ ರೇನ್ಬೋ ಕಲರ್ ಫುಡ್ ಬಗ್ಗೆ. ಸೇಮ್ ಅದೇ ತರ ಇನ್ನೊಂದ್ಸರಿ ಮಾಡ್ತೀನಿ, ಗೊತ್ತಾಗುತ್ತೆ. ಪ್ರಕೃತಿಯಲ್ಲಿ ಸಿಗುವ ಆ 7 ಬಣ್ಣಗಳು ಏನಿದಾವಲ್ಲ, ಕಾಮನ ಬಿಲ್ಲಿನ ಬಣ್ಣಗಳು, ಅವು ನಮ್ಮ ಆಹಾರದಲ್ಲಿ ಕೂಡ ಇದೆ. ಆ ಆಹಾರದಲ್ಲಿ ಯಾವ ಆಹಾರ ಹೇಗೆ ತಿನ್ಬೇಕು ಅನ್ನೋದ್ರ ಬಗ್ಗೆ ಅದು ವಿಡಿಯೋ ಇದೆ. ಸೊ ಹಸಿರು ಬಣ್ಣವನ್ನ, ಈಗ ನಾವು ಹಸಿರು ಬಣ್ಣ ಅಂದ್ರೆ ಯಾವುದು, ನಮ್ಮ ಹೃದಯ ಹತ್ರ ಬಂದು, ಈಗ ಹೊಟ್ಟೆ ನಾವೆಲ್ಲ ಹತ್ರ ನಮ್ಮ ಹೊಕ್ಕಳಿಂದ ಇವಾಗ ಹೃದಯ ಹತ್ರ ಬಂದಿವಿ. ಹಸಿರು, ಹೃದಯದ ಹಸಿರು ಬಣ್ಣ ಸಮತೋಲನ ಅಂತ ಇರುತ್ತೆ. ಬ್ಯಾಲೆನ್ಸ್, ಲೈಫ್ ಅಲ್ಲಿ ಬ್ಯಾಲೆನ್ಸ್ ಬೇಕಲ್ವಾ. ಸೊ ಸಮತೋಲನ, ಹೃದಯ ಗುಣಪಡಿಸುವುದು ಎಲ್ಲ ಇದರಲ್ಲಿ ಇರುತ್ತೆ. ಸೊ ಇದಕ್ಕೆ ನೇಚರ್ ಯಾವುದು, ಪ್ರಕೃತಿ, ತಟಸ್ಥ ಅಥವಾ ಸಾಮರಸ್ಯ. ಹಸಿರು ಬಣ್ಣವನ್ನ ಗುಣಪಡಿಸುವ ಮುಖ್ಯ ಬಣ್ಣವೆಂದು, ಅಂದ್ರೆ ಹೀಲಿಂಗ್ ಅಲ್ಲಿ ಇದು ಮೇನ್ ಕಲರ್ ಅಂತಾನು ಪರಿಗಣಿಸಲಾಗ್ತದೆ. ಯಾಕಂದ್ರೆ ಇದು ಹಾರ್ಟ್ ಇಸ್ ದ ಮೇನ್ ಪಾಯಿಂಟ್ ಅಲ್ವಾ. ಸೊ ಹಸಿರು ಬಣ್ಣವನ್ನ ಗುಣಪಡಿಸುವ ಮುಖ್ಯ ಬಣ್ಣ ಅಂತ ಪರಿಗಣಿಸಲಾಗ್ತದೆ. ಸೊ ದೈಹಿಕ ಪರಿಣಾಮಗಳು, ಹೃದಯವನ್ನ ಬೆಂಬಲಿಸ್ತದೆ, ಮೇನ್ ಅದೇ. ನಮ್ಮ ಶ್ವಾಸಕೋಶದ ಕಾರ್ಯವನ್ನು ಸುಧಾರಿಸ್ತದೆ, ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಬಲಪಡಿಸ್ತದೆ, ಬಾಡಿನಲ್ಲಿರೋ ಇನ್ಫ್ಲಮೇಷನ್ ಕಡಿಮೆ ಮಾಡ್ತದೆ, ಅಂದ್ರೆ ಉರಿಯೂತನ ಕಡಿಮೆ ಮಾಡ್ತದೆ, ನರಮಂಡಲವನ್ನ ಸಮತೋಲನಗೊಳಿಸ್ತದೆ ಇದು. ಭಾವನಾತ್ಮಕ ಪರಿಣಾಮಗಳು, ಶಾಂತಿ ಅನ್ನೋದು, ಹೃದಯದಲ್ಲಿ ಶಾಂತಿ ಇರ್ಬೇಕಲ್ವಾ, ಶಾಂತಿ, ಕರುಣೆ, ಪ್ರೀತಿ ಎಲ್ಲ ಇರೋದು ನಮ್ಮ ಹೃದಯದಲ್ಲಿ ಅಲ್ವಾ. ಸೊ ಭಾವನಾತ್ಮಕ ಸ್ಥಿರತೆ ಏನು, ಕ್ಷಮೆ, ನೀವು ಹೀಲಿಂಗ್ ಯಾಕೆ ಆಗ್ಬೇಕು, ಕ್ಷಮೆ ಬೇಕು. ಕ್ಷಮೆ, ಹೃದಯ ಸಮಸ್ಯೆಗಳು ಇದ್ದಾಗ, ಆತಂಕ ಇದ್ದವರಿಗೆ, ಒತ್ತಡ ಇದ್ದವ್ರಿಗೆ, ಖಿನ್ನತೆ ಇದ್ದವ್ರಿಗೆ, ಭಾವನಾತ್ಮಕ ಗಾಯಗಳಿದ್ದವ್ರಿಗೆ, ರೋಗ ನಿರೋಧಕ ದೌರ್ಬಲ್ಯ ಇದ್ದವ್ರಿಗೆ ಇದು ಹೆಲ್ಪ್ ಆಗುತ್ತೆ. ಸೊ ಹೇಗೆ ಬಳಸುವುದು ಹಸಿರು ಬಣ್ಣವನ್ನ ಅಂತಂದ್ರೆ, ಪ್ರಕೃತಿಯಲ್ಲಿ ದ ಬೆಸ್ಟ್
ಥಿಂಗ್ ಇಸ್ ಪ್ರಕೃತಿ. ನಮ್ಮ ಪ್ರಕೃತಿ ಇರೋದೇ ಹಸಿರು. ಹಸಿರು ಪ್ರಕೃತಿಯಲ್ಲಿ ನಿಮ್ಮ ದಿನವನ್ನ ಇದು ಟೈಮ್ ಅನ್ನ ಸ್ಪೆಂಡ್, ದಿನ ಅಂದ್ರೆ ಫುಲ್ ಡೇ ಅಲ್ಲಿ ನೀವು ಇರಕ್ಕಾಗಲ್ಲ, ಸ್ವಲ್ಪ ಹೊತ್ತು ಪ್ರಕೃತಿಯಲ್ಲಿ ಕಳೆಯೋದು, ಸಮಯ ಪ್ರಕೃತಿಯಲ್ಲಿ ಚೆನ್ನಾಗಿ ಸಮಯ ಕಳೆಯೋದು. ನಿಮ್ಗೆ ಅಟ್ಲೀಸ್ಟ್ ಒಂದು ವಾರಕ್ಕಾದ್ರೂ ಹೊರಗಡೆ ಒಂದು ಗ್ರೀನರಿಯಲ್ಲಿ ಹೋಗಿ ಸ್ಟೇ ಮಾಡಕ್ಕಾದ್ರೆ ಮಾಡಿ ಬನ್ನಿ, ಅಥವಾ ಬೆಳಿಗ್ಗೆ ಪಾರ್ಕ್ ಅಲ್ಲಿ ವಾಕಿಂಗ್ ಮಾಡ್ಬೋದು. ಸೊ ಹಸಿರು ತರಕಾರಿಗಳನ್ನು, ಹಸಿರೆಲೆ ಸೊಪ್ಪುಗಳನ್ನೆಲ್ಲ ತಿನ್ನೋದು, ಹಸಿರು ಕೋಣೆಗಳು, ಹಸಿರು ನಮ್ಮ ಕೋಣೆಯ ಬಣ್ಣ ಕೂಡ ಬದಲಾಯಿಸಬಹುದು ನೀವು. ಮತ್ತೆ ವಿಜುವಲೈಸೇಷನ್ ಮಾಡಿ ಮೆಡಿಟೇಷನ್. ಓಕೆ, ಮೆಡಿಟೇಷನ್ ಮಾಡೋದು ನಮ್ಮ ಹಾರ್ಟ್ ಚಕ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ಗ್ರೀನ್ ಕಲರ್ನ ವಿಜುವಲೈಸೇಷನ್ ಮಾಡಿ ಧ್ಯಾನವನ್ನ ಮಾಡುವಾಗ ಅಲ್ಲಿ ಹಸಿರು ಬಣ್ಣವನ್ನ ವಿಜುವಲೈಸೇಷನ್ ಮಾಡೋದು. ಹಸಿರು ದರ್ಶಕರಣ ಧ್ಯಾನ. ಆಮೇಲೆ ಎಲೆ ಸೊಪ್ಪುಗಳು ಹೆಚ್ಚಾಗಿ ಗ್ರೀನ್ ಅಂತಂದ್ರೆ ತರಕಾರಿನಲ್ಲಿ ಸೊಪ್ಪುಗಳೇ, ಅವುಗಳನ್ನ ಸೇವಿಸೋದು. ಓಕೆ, ಇನ್ನು ನೀಲಿ ಬಣ್ಣ. ನೀಲಿ ಏನು? ಶಾಂತ ಮತ್ತೆ ತಂಪಾಗಿಸುವ ಮತ್ತು ಉರಿಯೂತ ನಿವಾರಕ ಅಂತ ಹೇಳ್ತೀವಿ. ಸೊ ಪ್ರಕೃತಿ ಯಾವುದು? ಇದರಲ್ಲಿ ತಂಪಾಗಿಸುವ ಮತ್ತು ನಿದ್ರಾಜನಕ ಅಂತ ಹೇಳ್ತೀವಿ. ಸೊ ದೈಹಿಕ ಪರಿಣಾಮಗಳು ಯಾವುದು? ರಕ್ತದೊತ್ತಡವನ್ನು ಕಡಿಮೆ ಮಾಡ್ತದೆ ಇದು. ಬಿ ಪಿ ಇದ್ದವರಿಗೆ ಇದು ತುಂಬಾ ಯೂಸ್ ಆಗ್ತದೆ. ಉರಿಯೂತನ ಕಡಿಮೆ ಮಾಡ್ತದೆ, ಇನ್ಫ್ಲಮೇಷನ್ ಕಡಿಮೆ ಮಾಡ್ತದೆ, ಗಂಟಲವನ್ನ ಶಮನಗೊಳಿಸ್ತದೆ, ನಿದ್ರೆಗೆ ಸಹಾಯ ಮಾಡ್ತದೆ, ನೋವು ಕಡಿಮೆ ಮಾಡ್ತದೆ, ಬಾಡಿನಲ್ಲಿರೋ ಪೇನ್ಗಳನ್ನ ಕಡಿಮೆ ಮಾಡ್ತದೆ, ಮತ್ತು ಇದು ಎಲ್ಲದಕ್ಕೂ ಯೂಸ್ ಆಗ್ತದೆ. ಸೊ ಭಾವನಾತ್ಮಕ ಪರಿಣಾಮಗಳು ಶಾಂತತೆ, ನಂಬಿಕೆ, ಸತ್ಯತೆ, ಅಧಿಕ ಬಿ ಪಿ ಇದ್ದವರಿಗೆ, ನಿದ್ರಾಹೀನತೆ ಇದ್ದವರಿಗೆ, ಜ್ವರ ಇದ್ದಾಗ, ಗಂಟಲು ಸಮಸ್ಯೆಗಳಿದ್ದಾಗ, ಆತಂಕ ಇದ್ದಾಗ ಇದನ್ನ ನೀವು ಬಳಸ್ಬೋದು. ಸೊ ಹೇಗೆ ಬಳಸೋದು ಅಂತಂದ್ರೆ ನೀಲಿ ಬೆಳಕಿನ ಧ್ಯಾನ, ವಿಜುವಲೈಸೇಷನ್ ಅಂಡ್ ಮೆಡಿಟೇಷನ್ ಬೈ ಚಕ್ರ ಧ್ಯಾನ ಮುಖಾಂತರ. ನೀಲಿ ಬೆಳಕಿನ ಧ್ಯಾನ. ನಿದ್ರೆಗೆ ನೀಲಿ ಕೋಣೆ, ನಿಮ್ಮ ನಿದ್ರೆ ಕೋಣೆ ನೀಲಿಯಾಗಿ ಮಾಡಿಸ್ಬೋದು. ನೀಲಿ ಬಾಟಲ್ ನೀರು, ನೀಲಿ ಬಾಟಲ್ ಅಲ್ಲಿ ನಾವು ನೀರು ಕೂಡ ಕುಡಿಬಹುದು. ಓಕೆ, ಮತ್ತೆ ನೀಲಿ ಆಕಾಶ ಇನ್ನೇನೇ ಇರುತ್ತೆ. ಪ್ರಕೃತಿ ಯಾವುದು ತಯಾರಿಸ್ಬೇಕಾಗಿಲ್ಲ, ಇದು ಪ್ರಕೃತಿ ಅಂದ್ರೆ ಆಕಾಶ ನೀಲಿಯಾಗಿರುತ್ತೆ, ಆ ಆಕಾಶವನ್ನ ನೋಡುವುದು. ಓಕೆ, ಇನ್ನು ಇಂಡಿಗೋ ಕಲರು. ಇಂಡಿಗೋ ಹತಪ್ರಜ್ಞೆ ಮತ್ತೆ ನರ ವ್ಯವಸ್ಥೆಯನ್ನ ಸರಿ ಮಾಡ್ತದೆ. ಸೊ ದೈಹಿಕ ಪರಿಣಾಮಗಳು: ಮೆದುಳನ್ನ ಬೆಂಬಲಿಸ್ತದೆ, ಅತಸ್ರಾವಕ ವ್ಯವಸ್ಥೆಯನ್ನ ಸಮತೋಲನಗೊಳಿಸ್ತದೆ, ಪಿಟ್ಯೂಟರಿ ಗ್ರಂಥಿಯನ್ನ ಇದು ಸಪೋರ್ಟ್ ಮಾಡ್ತದೆ, ಮೈಗ್ರೇನ್ಗೆ ಇದು ಸಹಾಯ ಮಾಡ್ತದೆ. ಭಾವನಾತ್ಮಕ ಪರಿಣಾಮಗಳು: ಅರಿವನ್ನ ಹೆಚ್ಚಿಸ್ತದೆ, ಆಂತರಿಕ ಮಾರ್ಗದರ್ಶನಕ್ಕೆ ಇದು ಹೆಲ್ಪ್ ಆಗ್ತದೆ, ನೀವೇನು ಅನ್ನೋದನ್ನ ತಿಳ್ಕೊಳಕ್ಕೆ ಆಂತರಿಕ ಮಾರ್ಗದರ್ಶನ. ತಲೆನೋವು ಇದ್ದಾಗ, ಅತಿಯಾಗಿ ಯೋಚಿಸೋರಿಗೆ, ಹಾರ್ಮೋನ್ಗಳ ಅಸಮತೋಲನ ಇದ್ದಾಗ. ಸೊ ಇದು ಕೂಡ ಮೆಡಿಟೇಷನ್ ನಲ್ಲಿ ನೀವು ವಿಜುವಲೈಸೇಷನ್ ಮಾಡಬಹುದು. ಓಕೆ, ಯಾವುದು? ಇಂಡಿಗೋ ಕಲರ್, ಥರ್ಡ್ ಐ, ಫೋರ್ಹೆಡ್. ಓಕೆ, ಈಗ ಇನ್ನು ಲಾಸ್ಟ್ನೇದು ನೇರಳೆ, ಆಧ್ಯಾತ್ಮಿಕ ಮತ್ತು ಚಿಕಿತ್ಸೆ. ಇದು ಟಾಪ್ ಆಫ್ ಎಲ್ಲಕ್ಕಿಂತ ಟಾಪ್ ಇದು. ಓಕೆ, ನೇರಳೆ ಆಧ್ಯಾತ್ಮಿಕ ಚಿಕಿತ್ಸೆ, ಆಳವಾದ ವಿಶ್ರಾಂತಿ. ತುಂಬಾ ಧ್ಯಾನದಲ್ಲಿ ತುಂಬಾ ಪರಿಣಿತಿ ಪಡೆದಿರ್ತಾರೆ, ಅಂದ್ರೆ ಆ ಲೆವೆಲ್ ಹೋಗಿರ್ತಾರಲ್ಲ, ಅವ್ರಿಗೆ ಇದು ತುಂಬಾ ಗೊತ್ತಾಗುತ್ತೆ ಇದ್ರ ಬಗ್ಗೆ. ನೀವು ಮೆಡಿಟೇಷನ್ ಮಾಡ್ತಾ ಇದ್ರೆ ನಿಮಗೂ ಕೂಡ ಗೊತ್ತಾಗ್ತಾರೆ. ಆದ್ರೆ ನೀವು ಡೈಲಿ ಮೆಡಿಟೇಷನ್ ಮಾಡ್ತಾ ಇರ್ಬೇಕು. ನಿಮ್ಗೆ ವಯಸ್ಸಿಗೆ ತಕ್ಕಂಗೆ, ನಾನು ಆಲ್ರೆಡಿ ಹೇಳಿದೀನಿ, ನಿಮ್ಮ ವಯಸ್ಸು ಎಷ್ಟಿರುತ್ತೆ ಅಷ್ಟು ನಿಮಿಷ ನೀವು ಧ್ಯಾನವನ್ನ ಮಾಡ್ಬೇಕು. ಓಕೆ, ನಿಮ್ಗೆ ಇವತ್ತು 40 ವರ್ಷ ಇದ್ರೆ 40 ನಿಮಿಷ ಧ್ಯಾನ, 50 ವರ್ಷ ಇದ್ರೆ 50 ನಿಮಿಷ ಧ್ಯಾನ, 60 ವರ್ಷ ಇದ್ರೆ 1 ಗಂಟೆ ಧ್ಯಾನ, ಆ ತರ ಮಾಡ್ಬೇಕು. ಸೊ ನರಮಂಡಲವನ್ನ ಶಾಂತಗೊಳಿಸ್ತದೆ. ಧ್ಯಾನಕ್ಕೆ ತುಂಬಾ ಇದು ಸಪೋರ್ಟ್ ಮಾಡ್ತಾರೆ. ನಿಮ್ಮ ಧ್ಯಾನ ಸರಿ ಆಗ್ತಾ ಇಲ್ಲ, ನಿಮ್ಗೆ ಯೋಚನೆಗಳು ಬರ್ತಾ ಇದೆ ಅವಾಗ ಕೂಡ ಇದು ನಿಮ್ಗೆ ಸಹಾಯ ಮಾಡ್ತದೆ. ಆಳವಾದ ವಿಶ್ರಾಂತಿಗೆ, ತುಂಬಾ ಡಿಸ್ಟರ್ಬೆನ್ಸ್ ಇರ್ತಾರಲ್ಲ, ಆಳವಾದ ವಿಶ್ರಾಂತಿಗೆ ಇದು ನಿಮ್ಗೆ ಸಹಾಯ ಮಾಡ್ತದೆ. ಸೊ ಭಾವನಾತ್ಮಕ ಪರಿಣಾಮಗಳಿಗೆ ಅಂತಂದ್ರೆ ಆಧ್ಯಾತ್ಮಿಕ ಸಂಪರ್ಕ ಅಂತಂದ್ರೆ, ಕೆಲವೊಬ್ಬರಿಗೆ ಈ ಸ್ಪಿರಿಚುವಲ್ ಕನೆಕ್ಷನ್ ಕಡಿಮೆ ಇರುತ್ತೆ. ಸ್ಪಿರಿಚುವಲ್ ಕನೆಕ್ಷನ್ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕು. ಅದಕ್ಕೆ ನಾನು ಕೆಲವೊಂದು ಸ್ಪಿರಿಚುವಲ್ ಕ್ಲಾಸ್ಗಳು ತಗೊಳ್ತೀನಿ, ಕೆಲವೊಂದು ಇದು ಆಹಾರದ ಬಗ್ಗೆ ಆಗ್ಲಿ, ಅಥವಾ ನಾವು ಡೈಟ್ ಇದ್ರ ಬಗ್ಗೆ ಎಲ್ಲವನ್ನೂ ಯಾಕೆ ತೆಗೆದುಕೊಳ್ಳೋದು ಅಂತಂದ್ರೆ, ಹೊಲಿಸ್ಟಿಕ್ ಅಂತಂದ್ರೆ ಏನು? ಎಲ್ಲವೂ ಸಮತೋಲನವಾಗಿರ್ಬೇಕು, ಅವಾಗ್ಲೇ ಅದು ಹೋಲಿಸ್ಟಿಕ್ ಹೆಲ್ತ್ ಅಂತ ಕರ್ಸ್ಕೊಳ್ತದೆ. ಸೊ ಆಧ್ಯಾತ್ಮಿಕ ಸಂಪರ್ಕಕ್ಕೆ ಇದು ಯೂಸ್ ಆಗ್ತದೆ. ಶರಣಾಗತಿ ಅಂದ್ರೆ ಸರೆಂಡರ್. ನೀವು ಇದೆಲ್ಲವನ್ನ ಮಾಡಿದಾಗ ನೀವು ಟಾಪ್ ಬಂದಿರ್ತೀರಲ್ಲ, ನೀವು ಸರೆಂಡರ್ ಯಾವಾಗ ಮಾಡ್ತೀರಲ್ಲ, ಆವಾಗ ನೀವು ಸಂಪೂರ್ಣವಾಗಿ ಎಲ್ಲವನ್ನು ಪಡಿತೀರ. ಆ ಲೆವೆಲ್ಗೆ ಹೋಗ್ಬೇಕಾದ್ರೆ ಸ್ವಲ್ಪ ದಿನ ತೆಗೆದುಕೊಳ್ತದೆ, ಬಟ್ ಖಂಡಿತ ನೀವು ಅದರಲ್ಲಿ ಹೋಗ್ಬೋದು.
ಸೊ ಹೆಚ್ಚಿನ ಅರಿವು ಸಿಗ್ತದೆ ನಿಮ್ಗೆ. ಶರಣಾಗತಿ ನೀವ್ ಯಾವಾಗ ಸರೆಂಡರ್ ಮಾಡ್ತೀರಾ ಅವಾಗ ಹೆಚ್ಚಿನ ಅರಿವು ನಿಮ್ಗೆ ಸಿಕ್ಕೇ ಸಿಗ್ತದೆ. ಈ ಲೆವೆಲ್ ಅಲ್ಲಿ ಯಾರಿರ್ತಾರೆ ಅಂತಂದ್ರೆ ತುಂಬಾ ಧ್ಯಾನ ಮಾಡೋರು, ಸ್ವಾಮಿಗಳು ಅಥವಾ ತುಂಬಾ ಧ್ಯಾನಿಗಳೆಲ್ಲ ಇರ್ತಾರೆ ಆಲ್ಮೋಸ್ಟ್. ನನ್ಗೂ ಅದು ಅನುಭವ ಆಗಿದೆ, ಇಲ್ಲ ಅಂತ ಹೇಳಿದ್ರೆ ನಾನು ಎಕ್ಸ್ಪೀರಿಯನ್ಸ್ಡ್ ಇದ್ದೀನಿ ಅದರಲ್ಲಿ. ಸೊ ಹೆಚ್ಚಿನ ಅರಿವು ಆಘಾತ ಚಿಕಿತ್ಸೆಗೆ ಉಪಯೋಗ. ಯಾವ್ದಾದ್ರು ಆಘಾತ ಆಗಿದ್ದಾಗ ನೋಡಿ, ಇಂಥವ್ರಿಗೆಲ್ಲ ಆಘಾತಗಳೆಲ್ಲ ಕಡಿಮೆ. ಯಾಕಂದ್ರೆ ಇವರು ಆ ಲೆವೆಲ್ ನ ಬೆಳೆಸ್ಕೊಂಡಿರ್ತಾರೆ. ಏನಾದ್ರು ಆಘಾತ ಆಗಿದ್ರೆ ಅವ್ರಿಗೆ ತಡ್ಕೊಳ್ಳೋ ಶಕ್ತಿ ತುಂಬಾ ಇಂಥವ್ರಿಗೆ ಬಂದ್ಬಿಡುತ್ತದೆ. ಸೊ ಅವರ ಜೀವನ ಏನಿರುತ್ತೆ ಒಂದು ಬ್ಯಾಲೆನ್ಸ್ಡ್ ಆಗಿ ಇರುತ್ತೆ. ಅವರು ಎದಕ್ಕೂ ತುಂಬಾ ಎಕ್ಸೈಟು ಆಗಲ್ಲ, ತುಂಬಾ ಖುಷಿ ಪಡಲ್ಲ, ತುಂಬಾನು ಭಯಾನು ಪಡಲ್ಲ. ಏನೋ ಒಂದು ಲೈಫ್ ನ ಬ್ಯಾಲೆನ್ಸಿಂಗ್ ಇರುತ್ತೆ ಅವ್ರ ಲೈಫ್. ಸೊ ಆಳವಾದ ಒತ್ತಡ, ಆಧ್ಯಾತ್ಮಿಕ ಅಭ್ಯಾಸ, ಇದಕ್ಕೆ ತುಂಬಾ ಇದು ಹೆಲ್ಪ್ ಆಗುತ್ತೆ. ಓಕೆ, ಇದು ಈಗ 7 ಬಣ್ಣಗಳ ಬಗ್ಗೆ ಎಲ್ಲ ನಾವು ತಿಳ್ಕೊಂಡಿವಿ. ಸೊ ಬಿಳಿ ಬಣ್ಣ ಬಗ್ಗೆ ನಾವು ಹೇಳ್ಬೇಕು ಅಂದ್ರೆ ಇದು ಎಕ್ಸ್ಟ್ರಾ, ಇದು ಮುಗೀತು. 7 ಬಣ್ಣಗಳ ಬಗ್ಗೆ ಮುಗೀತು. ಬಿಳಿ ಬಣ್ಣ ಒಟ್ಟು ಸಮತೋಲನ ಇದು. ಬಿಳಿ ಬಣ್ಣ ಎಲ್ಲ ಬಣ್ಣಗಳು ಸೇರಿ ಏನಾಗ್ತವೆ, ಬಿಳಿ ಬಣ್ಣ ಆಗ್ತವೆ ಅಂತ ಹೇಳ್ತೀವಲ್ಲ ಬಣ್ಣಗಳ ಹಾಕುವಾಗ. ಸೊ ಎಲ್ಲಾ ಬಣ್ಣಗಳನ್ನ ಒಳಗೊಂಡಿದೆ. ಪೂರ್ಣ ವರ್ಣಪಟಲದ ಚಿಕಿತ್ಸೆ. ನಮ್ಮ ಪೂರ್ಣ ವರ್ಣಪಟಲದ ಚಿಕಿತ್ಸೆ ಅಂದ್ರೆ ಕಲರ್ ಥೆರಪಿ ಚಿಕಿತ್ಸೆ ಎಲ್ಲಾ ಬಿಳಿ ಬಣ್ಣಗಳನ್ನ ಹೊಂದಿದೆ ಮತ್ತು ಶುದ್ಧೀಕರಣಕ್ಕಾಗಿ ಇದನ್ನ ಬಳಸಲಾಗ್ತದೆ. ಸೊ ಬಣ್ಣ ಚಿಕಿತ್ಸಾ ಅಭ್ಯಾಸದ ವಿಧಾನಗಳು ಅಂದ್ರೆ ಈಗ ಸಿದ್ಧಾಂತದಿಂದ ಪ್ರಾಯೋಗಿಕ ಚಿಕಿತ್ಸೆ ವಿಧಾನಗಳಿಗೆ ಹೋಗೋಣ. ಹೇಗಂದ್ರೆ ಸೌರೀಕೃತ ಬಣ್ಣದ ನೀರಿನ ಚಿಕಿತ್ಸೆ. ಇದು ಬಹಳ ಸೌರೀಕೃತ ಅಂತಂದ್ರೆ ಬಹಳ ಶಕ್ತಿಶಾಲಿ. ಹೇಗೆ ಯೂಸ್ ಮಾಡ್ಬೇಕು ಅಂತ ಎಲ್ಲಾ ಟೈಪ್ ಯೂಸ್ ಮಾಡ್ಬೇಕು ಅಂತ ಹೇಳಿದ್ನಲ್ಲ, ಅದು ಬಹಳ ಶಕ್ತಿಶಾಲಿ ಸಾಂಪ್ರದಾಯಿಕ ವಿಧಾನ. ಇದು ತಯಾರಿಸೋದು ಹೇಗೆ ಅಂತಂದ್ರೆ ಬಣ್ಣದ ಒಂದು ಗಾಜಿನ ಬಾಟ್ಲಿ ತಗೊಳ್ಳೋದು. ಯಾವ್ದಾದ್ರು ಬಣ್ಣದ ಗಾಜಿನ ಬಾಟ್ಲಿಯನ್ನು ತೆಗೆದುಕೊಳ್ಳಿ. ಇಲ್ಲಾಂದ್ರೆ ನಿಮ್ಗೆ ಯಾವ್ದು ಅಗತ್ಯ ಇದೆ, ನಿಮ್ದು ಯಾವ್ದು ಬ್ಲಾಕ್ ಆಗಿದೆ, ನಿಮ್ದು ಹಾರ್ಟ್ ಚೆಕ್ದ ಮೇಲೆ ಮಾಡ್ಬೇಕು ಅಂತಂದ್ರೆ ನೀವು ಹಸಿರು ಬಣ್ಣದ ಬಾಟ್ಲಿಯನ್ನ ತೆಗೆದುಕೊಳ್ಳಿ. ಬಣ್ಣದ ಗಾಜಿನ ಬಾಟ್ಲಿಯನ್ನು ತೆಗೆದುಕೊಳ್ಳಿ. ಶುದ್ಧ ಕುಡಿಯೋ ನೀರಿನಿಂದ ಅದನ್ನ ತುಂಬಿಸಿ ಅದನ್ನ. ಆಮೇಲೆ ಸೂರ್ಯನ ಬೆಳಕಿನಲ್ಲಿ 4 ರಿಂದ 6 ಗಂಟೆಗಳ ಕಾಲ ಅದನ್ನ ಇಡಬೇಕು. ಆ ನೀರನ್ನ ನೀವು ದಿನಾಲು ಕುಡಿತಾ ಇರಿ. ಆ ಬಣ್ಣದ ಕಂಪನ ನೀರವನ್ನ ತುಂಬಿಸ್ತದೆ. ಆ ಬಣ್ಣ ಏನಿರುತ್ತಲ್ಲ, ಆ ಬಣ್ಣದ ಕಂಪನಗಳು ಅದರಲ್ಲಿ ಹೋಗ್ತವೆ. ಆ ನೀರಲ್ಲಿ ಹೋಗ್ತವೆ. ಸೊ ಆ ನೀರನ್ನ ನೀವು ಕುಡಿತಾ ಇರ್ಬೇಕು. ಇದನ್ನ ಬಳಸೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಸ್ಥಿತಿಯನ್ನ ಆಧರಿಸಿ, ನಿಮ್ಮ ಸ್ಥಿತಿ ಯಾವ್ದು ಸ್ಥಿತಿ ಇದೆ ಅದನ್ನ ಆಧರಿಸಿ ಸಣ್ಣ ಪ್ರಮಾಣದಲ್ಲಿ ನೀವು ಇದನ್ನ ಕುಡಿತಾರೆ. ನೀವು ದಿನಕ್ಕೆ 1 ಬಾಟ್ಲು ಕುಡಿದ್ರು ಸಾಕು. ಆದ್ರೆ ನಿಮ್ಮ ಸ್ಥಿತಿಗತಿಗೆ ಅನುಗುಣವಾಗಿ ಬಣ್ಣವನ್ನ ತೆಗೆದುಕೊಂಡು ನೀವು ಈ ತರ ಮಾಡ್ಬೇಕು. ಸೊ ನೀಲಿ ನೀರು ಶಾಂತಗೊಳಿಸುವುದು. ನೀಲಿ ಏನ್ ಮಾಡುತ್ತೆ, ನೀಲಿ ಕಲರ್ ಓಕೆ ಶಾಂತಗೊಳಿಸೋಕೆ. ಸೊ ಹಳದಿ ನೀರು ಜೀರ್ಣಕ್ರಿಯೆ ಹೆಚ್ಚಿಸಕ್ಕೆ. ಹಸಿರು ನೀರು ರೋಗ ನಿರೋಧಕ ಶಕ್ತಿ. ಯಾವ್ದಾದ್ರು ನೀವು ಕಲರ್ ಬಾಟಲ್ ತಗೊಂಡು ಬಿಸಿಲಲ್ಲಿ ಇಡ್ಬೇಕು. ಅದನ್ನ ನೀವು ಆ ಕಲರ್ ಬಾಟಲ್ ತಗೊಂಡು ಬಿಸಿಲಲ್ಲಿ ಇಟ್ಕೊಂಡು, ಹಳದಿ ಬಣ್ಣದ ಬಾಟ್ಲು ಅಥವಾ ನೀಲಿ ಬಾಟ್ಲು, ಅದು ನೀಲಿ ತಗೊಂಡ್ರೆ ಶಾಂತಗೊಳಿಸೋಕೆ. ಹಳದಿ ಬಣ್ಣ ಜೀರ್ಣಕ್ರಿಯೆ ಹೆಚ್ಚಿಸಕ್ಕೆ. ನಿಮ್ಮ ಜೀರ್ಣಕ್ರಿಯೆ ಸರಿ ಇಲ್ಲದೆ ಇದ್ರೆ ನೀವು ಹಳದಿ ನೀರನ್ನ ತೆಗೆದುಕೊಳ್ಳಿ. ಹಸಿರು ನೀರು ನಿಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಕ್ಕೆ. ಓಕೆ. ಸೊ ಬಣ್ಣದ ಬೆಳಕಿನ ಮಾನ್ಯತೆ ಏನು ಅಂತಂದ್ರೆ ಎಲ್ಇಡಿ, ನೀವು ಕೆಲವೊಂದು ಎಲ್ಇಡಿ ಬೆಳಕನ್ನ ಕೂಡ, ಎಲ್ಇಡಿ ದೀಪಗಳನ್ನ ಬಳಸೋದು, ದೀಪಗಳ ಫಿಲ್ಟರ್ಗಳನ್ನ ಬಳಸೋದು, ದೀಪಗಳ ಮೇಲೆ ಫಿಲ್ಟರ್ಗಳನ್ನ ಹಾಕಿರ್ತಾರೆ, ಅದನ್ನ ಬಳಸೋದು. ಮತ್ತೆ ಬಣ್ಣದ ಬಲ್ಬ್ಗಳು, ಎಲ್ಲಾ ಬಣ್ಣಗಳನ್ನು ಬಳಸಬಾರ್ದು. ಈಗ ಹೇಳ್ತೀವಿ, ಆದ್ರೆ ನಾವು ಮಲಗುವಾಗ ರೆಡ್ ಲೈಟ್ ಯೂಸ್ ಮಾಡಬಾರ್ದು. ನಾವು ಕತ್ಲೆ ಕೋಣೆ ಇರ್ಬೇಕು ನಾವು ಮಲಗುವಾಗ, ಬ್ಲೂ ಲೈಟ್ ಇರಬಾರ್ದು. ಸೊ ಅದನ್ನ ನೀವು 10 ರಿಂದ 20 ನಿಮಿಷ ಕಾಲ ಅದರಲ್ಲಿ ಇದ್ರೆ ಸಾಕು. ಆಮೇಲೆ ನೀವು ಅದನ್ನ ಆಫ್ ಮಾಡ್ಬೇಕು. ಸೊ ಬಣ್ಣದ ಬಲ್ಬ್ಗಳು 10 ರಿಂದ 20 ನಿಮಿಷ ಕಾಲ ಪೀಡಿತ ಅಂದ್ರೆ ಏನಾದ್ರು ಅಲ್ಲಿ ಗಾಯ ಆಗಿದ್ರೆ, ಕಲರ್ದು ಒಂದು ಮಷಿನ್ ಕೂಡ ಇದೆ ಫ್ರೆಂಡ್ಸ್, ನಾನು ನಿಮ್ಗೆ ಹೇಳ್ತೀನಿ. ಆ ಮಷಿನ್ ರೆಡ್ ಲೈಟ್ ಥೆರಪಿ ಅಂತ ಹೇಳ್ತೀವಿ ಅದಕ್ಕೆ. ಅದು ಯಾವ್ದಾದ್ರು ನಿಮ್ಗೆ ನೋವಿದ್ರೆ ಅದನ್ನ ಅದ್ರ ಮೇಲೆ ರೇಸ್ ಅನ್ನ ಬಿಡ್ತಾರೆ. ಅದು ಒಂಥರ ಶಾಖ ತರ ಕೊಡುತ್ತೆ. ಅಲ್ಲಿ ಪೇನ್ ಕಡಿಮೆ ಆಗ್ತಾ ಬರುತ್ತೆ ಆ ಜಾಗದಲ್ಲಿ. ಓಕೆ. ಸೊ ಈ 10 ರಿಂದ 20 ನಿಮಿಷ ಕಾಲ ಪೀಡಿತ ಪ್ರದೇಶವನ್ನು ಆ ಜಾಗವನ್ನ ಬಿಟ್ಟು ನೀವು ಅಲ್ಲಿ ನೀವು ಬಳಸ್ಬೋದು ಅದನ್ನ. ಬಟ್ ಅದು ನಿಮ್ಗೆ ಏನಾದ್ರು ಅಲ್ಲಿ ಗಾಯ ಏನಾದ್ರು ಚರ್ಮ ಪ್ರಾಬ್ಲಮ್ ಇದ್ರೆ ಆ ಜಾಗವನ್ನ ನೀವು ಬಿಟ್ಬೇಕು. ಉಳಿದ ಜಾಗದಲ್ಲಿ ನೀವು ಅದನ್ನ ಬಳಸ್ಬೋದು. ಸೊ ಬಟ್ಟೆ ಬಣ್ಣದ ಚಿಕಿತ್ಸೆ ಅಂತಂದ್ರೆ ಬಟ್ಟೆಗಳನ್ನ ಬಳಸೋದು, ನೀವು ಧರಿಸೋ ಬಟ್ಟೆ. ಆ ಬಟ್ಟೆ ಕೂಡ ನಿಮ್ಮ ಮನಸ್ಥಿತಿ ಮತ್ತು ಶಕ್ತಿಯ ಮೇಲೆ ಪ್ರಭಾವ ಬೀರ್ತದೆ. ಸೊ ಕೆಂಪು ಬಟ್ಟೆ ದಂದಿದ್ದಾಗ ಕೆಂಪು ಬಟ್ಟೆ, ಹಳದಿ, ಈ ತರ ನಾವು ದಿನಾ ಡ್ರೆಸ್ ಚೇಂಜ್ ಮಾಡ್ಕೊಳಕ್ ಆಗಲ್ವಲ್ಲ. ನಾವು ಸ್ವಲ್ಪ ದಂದಿರ್ತೀವಿ, ಆಮೇಲೆ ಸ್ವಲ್ಪ ಸರಿ ಹೋಗ್ತೀವಿ ಅಲ್ವಾ, ಅವಾಗ ಡ್ರೆಸ್ ಚೇಂಜ್ ಮಾಡಕ್ ಅಲ್ಲ ಅಲ್ವಾ. ಸೊ ಇದು
ನಾಲೆಜ್ಗೋಸ್ಕರ ಅಷ್ಟೇ, ಬಟ್ ನೀವು ಆರೋಗ್ಯಕ್ಕೋಸ್ಕರ ನೀವು ಅದನ್ನ ಮಾಡ್ಬೋದು. ನೀವು ನಿರಂತರ ಒಂದು ಆರೋಗ್ಯ ಸಮಸ್ಯೆಗೆ ಲಾಂಗ್ ಅದನ್ನ ಯೂಸ್ ಮಾಡ್ಬೋದು. ಸೊ ಹಳದಿ ಬಣ್ಣ ನಿಮ್ಮ ಆತ್ಮವಿಶ್ವಾಸನ ಹೆಚ್ಚಕ್ಕೆ. ಹಸಿರು ಬಣ್ಣ ಭಾವನಾತ್ಮಕ ಚಿಕಿತ್ಸೆ. ಭಾವನಾತ್ಮಕ ಚಿಕಿತ್ಸೆ ಇರೋದೇ ಹೃದಯದಲ್ಲಿ ಅಲ್ಲೋ. ಹಸಿರು ಬಣ್ಣ ಭಾವನಾತ್ಮಕ ಚಿಕಿತ್ಸೆಗೆ. ಸೊ ನೀಲಿ ಬಣ್ಣ ಶಾಂತಗೊಳಿಸುವ ದಿನಗಳು. ನಿಮ್ಮ ದಿನಗಳು ಶಾಂತವಾಗಕ್ಕೆ ನೀಲಿ ಬಟ್ಟೆಗಳನ್ನ ಹಾಕೋಬೇಕು. ಓಕೆ, ಅದಕ್ಕೆ ಪರ್ಟಿಕ್ಯುಲರ್ ನೀವು ಯಾವ್ದಾದ್ರು ಒಂದು ಫಂಕ್ಷನ್ಗೆ ಹೋಗುವಾಗ ಆ ತರ ನೀವು ಯೂಸ್ ಮಾಡ್ಬೋದು ಅದನ್ನ. ಸೊ ಬಣ್ಣದ ದೃಶ್ಯೀಕರಣ ಧ್ಯಾನ ತುಂಬಾ ಶಕ್ತಿಶಾಲಿ. ಧ್ಯಾನ ಎಲ್ಲಕ್ಕಿಂತ ಶಕ್ತಿಶಾಲಿ ಅಂತಂದ್ರೆ ಈ ಚಕ್ರ ಧ್ಯಾನ ಮಾಡೋದು, ಧ್ಯಾನವನ್ನ ಮಾಡೋದು. ಸೊ ವಿಶೇಷವಾಗಿ ಅಂದ್ರೆ ನಿಮ್ಮ ಧ್ಯಾನ ತರಗತಿಗಳಿಗೆ, ಅಂದ್ರೆ ನಿಮ್ಮ ಧ್ಯಾನವನ್ನು ಮಾಡುವಾಗ ಇದು ತುಂಬಾ ಯೂಸ್ ಆಗುತ್ತದೆ. ಶಾಂತವಾಗಿ ಕುಳಿತುಕೊಳ್ಳಿ, ಚಕ್ರ ಪ್ರದೇಶದ ಮೇಲೆ ಕೇಂದ್ರೀಕರಿಸಿ. ಈಗ ನಿಮ್ಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇತ್ತಂದ್ರೆ ನೀವು ಮೊದಲನೇ ಚಕ್ರ, ರೂಟ್ ಚಕ್ರ ಮೇಲೆ ನೀವು ಕಾನ್ಸಂಟ್ರೇಷನ್ ಮಾಡಬೇಕು. ಈ ತರ ಪ್ರತಿಯೊಂದು, ನಿಮ್ಗೆ ಹೃದಯದ ಮೇಲೆ ಪ್ರಾಬ್ಲಮ್ ಇತ್ತು ಅಂತಾರೆ ನೀವು ಗ್ರೀನ್ ಕಲರ್ ಮೇಲೆ, ಹಾರ್ಟ್ ಚಕ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕು. ಚಕ್ರ ಪ್ರದೇಶ ಮೇಲೆ ಕೇಂದ್ರೀಕರಿಸಿ ಆಳವಾದ ಉಸಿರವನ್ನ ತೆಗೆದುಕೊಂಡು ಅದು ಆ ಬಣ್ಣವನ್ನ ನೀವು ದೃಶ್ಯೀಕರಣ ಮಾಡಿ ಅವಾಗ ಅದು ಗುಣಪಡಿಸುವ ಶಕ್ತಿಯನ್ನ ನೀವು ಹೀಲಿಂಗ್ ನೀವು ಅಫರ್ಮೇಷನ್ ಕೂಡ ಮಾಡ್ಬೇಕು. ಅದರಲ್ಲಿ ಸ್ವಲ್ಪ ಗುಣಪಡಿಸುವುದನ್ನ ಕಲ್ಪಿಸಿಕೊಳ್ಳಿ, ಸಂಕಲ್ಪ ಮಾಡ್ಬೇಕು. ಸಂಕಲ್ಪ ಮಾಡಿದಾಗಲೇ ಅದು ವರ್ಕ್ ಆಗುತ್ತೆ. ಸೊ ಉದಾಹರಣೆ, ಹೃದಯವನ್ನ ಪ್ರಯೋಗಿಸುವ ಹಸಿರು ಬೆಳಕು, ಭಾವನಾತ್ಮಕ ಚಿಕಿತ್ಸೆ ಆತರ. ಸೊ ಬಣ್ಣದ ಆಹಾರ ಚಿಕಿತ್ಸೆ ಅಂದ್ರೆ ಪ್ರಕೃತಿ ಈಗಾಗಲೇ ನಮ್ಗೆ ಎಷ್ಟೊಂದು ಬಣ್ಣದ ಆಹಾರಗಳನ್ನ ಕೊಟ್ಟಿದೆ. ತರಕಾರಿ ಆಗಲಿ, ಸೊಪ್ಪು, ತರಕಾರಿಗಳು, ಹಣ್ಣುಗಳನ್ನ. ಸೊ ಕೆಂಪು ಆಹಾರಗಳು ರಕ್ತವನ್ನ ಹೆಚ್ಚಿಸ್ತವೆ, ರಕ್ತ ಶುದ್ಧೀಕರಿಸ್ತವೆ, ಮತ್ತೆ ನಿಮ್ಮ ಹಿಮೋಗ್ಲೋಬಿನ್ ಚೆನ್ನಾಗಿಡಕ್ಕೆ ಕೆಂಪು ಆಹಾರಗಳನ್ನ. ಕಿತ್ತಳೆ ಹಾರ್ಮೋನ್ ಬ್ಯಾಲೆನ್ಸ್ ಮಾಡಕ್ಕೆ, ನಿಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿದ್ರೆ ಎಸ್ಪೆಷಲ್ ಲೇಡೀಸ್ಗೆ ಕಿತ್ತಳೆ ಆಹಾರಗಳನ್ನ, ಕಿತ್ತಳೆ ತೆಗೆದುಕೊಳ್ಬಹುದು ನೀವು. ಓಕೆ, ಹಳದಿ ಆಹಾರಗಳು ಅಂದ್ರೆ ಜೀರ್ಣಕ್ರಿಯೆ ಹೆಚ್ಚಕ್ಕೆ. ಹಸಿರು ಆಹಾರಗಳು, ಸೊಪ್ಪು, ತರಕಾರಿಗಳು ನಿಮ್ಮ ಅದಕ್ಕೆ ಎಲ್ಲನೂ ತಿನ್ಬೇಕು ಅಂತ ಹೇಳೋದು. ಅದಕ್ಕೆ ರೋಗ ನಿರೋಧಕ ಶಕ್ತಿ ಹೆಚ್ಚಕ್ಕೆ ಹಸಿರು ತರಕಾರಿಗಳು ಅಥವಾ ಹಸಿರು ಸೊಪ್ಪುಗಳು. ಆಮೇಲೆ ನೀಲಿ ಅಥವಾ ನೇರಳೆ ಮೆದುಳಿನ ಕಾರ್ಯವನ್ನ ಉತ್ತೇಜನ ಮಾಡಕ್ಕೆ ಅಥವಾ ಹೆಚ್ಚಿಸಕ್ಕೆ ನೀಲಿ ನೇರಳೆ. ಸೊ ಈ ಎಲ್ಲಾ ಮಳೆಬಿಲ್ಲ ರೆಂಬೋ ಕಲರ್ಸ್ ಆಹಾರವನ್ನ ನೀವು ಸೇವಿಸಿ. ಸೊ ಪರಿಸರ ಬಣ್ಣ ಚಿಕಿತ್ಸೆ. ಪರಿಸರ ಬಣ್ಣ ಚಿಕಿತ್ಸೆ ಪ್ರಕೃತಿಯಲ್ಲಿ ನಮ್ಗೆ ಗ್ರೀನ್ ಸಿಗುತ್ತೆ, ಕೆಂಪು ಸೂರ್ಯ ಸಿಗುತ್ತೆ, ಕೋಣೆಯ ಬಣ್ಣಗಳು ಕೂಡ ನಮ್ಗೆ ಪರಿಣಾಮ ಬೀರ್ತವೆ. ನಿದ್ರೆ, ಒತ್ತಡ, ಗಮನ, ಭಾವನೆಗಳು, ಈ ತರ ನೀವು ತುಂಬಾ ಇಂಥ ಒಂದು ಪ್ರಾಬ್ಲಮ್ ನ ಫೇಸ್ ಮಾಡ್ತಾ ಇದ್ರೆ ನಿಮ್ಮ ಕೋಣೆಯ ಬಣ್ಣಗಳನ್ನ ಕೂಡ ನೀವು ಚೇಂಜ್ ಮಾಡ್ಕೋಬಹುದು. ಮಲಗೋ ಕೋಣೆ ನೀಲಿ ಅಥವಾ ಹಸಿರು. ಕಚೇರಿ ಅಂದ್ರೆ ನಿಮ್ಮ ಆಫೀಸ್ ಅಲ್ಲಿ ಹಳದಿ ಬಣ್ಣ ಇರಲಿ. ಧ್ಯಾನದ ಕೋಣೆ ಯಾವಾಗಲೂ ನೇರಳೆ ಅಥವಾ ಬಿಳಿ ಬಣ್ಣದಾಗಿರ್ತದೆ. ಓಕೆ, ಶಾಂತಿ ಅಲ್ವಾ, ಧ್ಯಾನ ಮಾಡುವಾಗ ನಮ್ಗೆ ಶಾಂತಿ ಬೇಕಲ್ಲ. ಸೊ ಬಣ್ಣದ ಚಿಕಿತ್ಸೆ ರೋಗಗಳನ್ನ ಗುಣಪಡಿಸಬಹುದಾ? ಹಾಗಾದ್ರೆ ನಿಜವಾಗ್ಲೂ ಗುಣಪಡಿಸಬಹುದಾ ಅಂತ ನಿಮ್ಮ ಪ್ರಶ್ನೆ ಆಗಿದೆ. ಪ್ರಮುಖ ಇದು ಒಂದು ಬ್ಯಾಲೆನ್ಸ್, ಸಮತೋಲಿತ ಸತ್ಯ ಅಂದ್ರೆ ಬಣ್ಣ ಚಿಕಿತ್ಸೆಯು ಈ ಬಣ್ಣ ಚಿಕಿತ್ಸೆಯು ಸಹಾಯಕ ಗುಣಪಡಿಸುವ ಒಂದು ವ್ಯವಸ್ಥೆ ಆಗಿದೆ ನಿಜ. ಆದ್ರೂ ಇದು ಎಮರ್ಜೆನ್ಸಿಗೆ ಇದು ಯೂಸ್ ಆಗಲ್ಲ ಅಂತ ಹೇಳ್ಬೋದು. ತುರ್ತು ವೈದ್ಯಕೀಯ ಆರೈಕೆನ ಹೊರತುಪಡಿಸಿ ಇದು ಎಲ್ಲದಕ್ಕೆ ಆಗುತ್ತೆ. ಇದು ನಮ್ಮ ನರಮಂಡಲವನ್ನ ಸಮತೋಲನಗೊಳಿಸಕ್ಕೆ ಸುಧಾರಿಸದೆ, ನಿಮ್ಮ ನರಮಂಡಲವನ್ನ ಸುಧಾರಿಸದೆ, ಹಾರ್ಮೋನ್ಗಳ ನಿಯಂತ್ರಣವನ್ನ ಸಪೋರ್ಟ್ ಮಾಡ್ತದೆ. ಒತ್ತಡ ಕಡಿಮೆ ಮಾಡಕ್ಕೆ, ಅನೇಕ ರೋಗಗಳ ಮೂಲ ಕಾರಣ ಅಲ್ವಾ ಒತ್ತಡ, ಅದನ್ನ ಕಡಿಮೆ ಮಾಡಕ್ಕೆ ನಿಮ್ಗೆ ಹೆಲ್ಪ್ ಆಗ್ತದೆ. ಮತ್ತೆ ಎನರ್ಜಿ ಫ್ಲೋ ಆಗುತ್ತೆ, ಶಕ್ತಿ ಅರಿವನ್ನ ಸುಧಾರಿಸ್ತದೆ, ನಿಮ್ಮಲ್ಲಿ ಎನರ್ಜಿನ ಸುಧಾರಿಸ್ತದೆ. ಇನ್ನು ನೈಸರ್ಗಿಕ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸ್ತದೆ. ಅಂಗಗಳ ಕಾರ್ಯಗಳನ್ನ ಸಪೋರ್ಟ್ ಮಾಡ್ತದೆ. ಇವುಗಳೊಂದಿಗೆ ಎಲ್ಲವನ್ನು ಇದು ಮಾಡೋದಷ್ಟೇ ಅಲ್ಲ, ನೀವು ಎಲ್ಲ ಸಮತೋಲನ ಇದ್ದಾಗ ಕೂಡ, ಅಂದ್ರೆ ಸಂಯೋಜಿಸಿದಾಗ, ಎಲ್ಲ ಕಂಬೈನ್ ಮಾಡಿದಾಗ ಉತ್ತಮ ಫಲಿತಾಂಶ ನೀವು ಕಂಡು ಬರ್ಬೋದು. ಅಂದ್ರೆ ಆಹಾರ, ಯೋಗ, ಧ್ಯಾನ, ಸೂರ್ಯನ ಬೆಳಕು, ಉಸಿರಾಟದ ಕೆಲಸ, ಭಾವನಾತ್ಮಕ ಚಿಕಿತ್ಸೆ ಎಲ್ಲವನ್ನೂ ನೀವು ಬ್ಯಾಲೆನ್ಸ್ ಆಗಿ ಮಾಡಿದಾಗ ನಿಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತದೆ. ನೀವೀಗ ಬರೇ ಬಾಟಲ್ ನೀರು ಕುಡಿತೀನಿ, ಬಾಟಲ್ ನೀರು ಕುಡಿಯಕ್ಕೆ ಹೇಳಿದೆ, ಬರೀ ಅದನ್ನ ಕುಡಿದ್ರೆ ಮಾತ್ರ ನಿಮಗೆ ಬರುತ್ತೆ ಅಂತಲ್ಲ, ನೀವು ಚಕ್ರ ಬ್ಯಾಲೆನ್ಸ್ ಕೂಡ ಮಾಡ್ಬೇಕು. ಆ ಕಲರ್ ಈಗ ಹಸಿರು ಬಾಟಲ್, ನಿಮ್ಮ ಹೃದಯದ ಪ್ರಾಬ್ಲಮ್ ಇದೆ ಅನ್ಕೊಳ್ಳಿ, ಫಾರ್ ಎಕ್ಸಾಂಪಲ್, ನೀವು ಹಸಿರು ಬಾಟಲ್ ಅಲ್ಲಿ ನೀರು ಹಾಕಿ ಕುಡೀರಿ ಅಂತ ಹೇಳಿದ್ರೆ, ನೀವು ಅದೊಂದೇ ಮಾಡಿದ್ರೆ ನಿಮ್ಗೆ ನಿಮ್ದು ರಿಸಲ್ಟ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ನೀವು ಹಸಿರು ಆಹಾರಗಳನ್ನ ತೆಗೆದುಕೊಳ್ಬೇಕು, ನಿಮ್ ಜೊತೆಗೆ ಚಕ್ರ ಧ್ಯಾನವನ್ನ ಮಾಡ್ಬೇಕು. ನಿಮ್ಮ ಹಸಿರು ಬಣ್ಣವನ್ನ ಕೇಂದ್ರೀಕರಿಸಿ, ದೃಶ್ಯೀಕರಿಸಿ, ವಿಜುವಲೈಸೇಷನ್ ಮಾಡಿ, ಮೆಡಿಟೇಷನ್ ಕೂಡ ಮಾಡ್ಬೇಕು. ಎಲ್ಲವೂ ಸಮತೋಲನದಲ್ಲಿದ್ದಾಗ ಇದು ಚೆನ್ನಾಗಿ ವರ್ಕ್ ಆಗುತ್ತೆ. ಧ್ಯಾನ, ಸೂರ್ಯನ ಬೆಳಕು ನೋಡೋದು, ಗ್ರೀನ್ ಅಂದ್ರೆ ನೀವು ಪ್ರಕೃತಿಯಲ್ಲಿ ಇರೋದು, ಮತ್ತೆ ನೀವು ಗ್ರೀನ್ ವೆಜಿಟೇಬಲ್ ನ ತಗೊಳ್ಳೋದು,
ಗ್ರೀನ್ ಬಣ್ಣವನ್ನು ವಿಜುವಲೈಸೇಷನ್ ಮಾಡಿ ಧ್ಯಾನವನ್ನು ಮಾಡೋದು ಎಲ್ಲವನ್ನು ಒಳಗೊಂಡಿದೆ ಇದು. ಓಕೆ, ಕೆಲವು ಮುನ್ನೆಚ್ಚರಿಕೆಗಳನ್ನ ಕೂಡ ಹೇಳ್ತೀನಿ. ಕೆಂಪು ಬಣ್ಣಗಳಂತ ಉತ್ತೇಜಕ ಬಣ್ಣಗಳನ್ನ ಅತಿಯಾಗಿ ಬಳಸಬಾರ್ದು ಅಂತ ಹೇಳ್ತಾರೆ. ಎಲ್ಲವೂ ಅದು ಕೆಂಪು ಒಂದು ರೆಡ್ ಲೈಟ್ ಇದೆ, ತುಂಬಾ ಅತಿಯಾಗಿ ಕೂಡ ಅದುಗಳನ್ನ ನಾವು ನೋಡ್ಬಾರ್ದು ಫ್ರೆಂಡ್ಸ್. ಕಡಿಮೆ ಶಕ್ತಿಯೊಂದಿಗೆ ಖಿನ್ನತೆಯಲ್ಲಿ ನೀಲಿ ಬಣ್ಣವನ್ನು ಕೂಡ, ನಿಮ್ಗೆ ಏನಾದ್ರು ಆಲಸ್ಯ ಇದ್ರೆ, ಎನರ್ಜಿ ಕಡಿಮೆ ಅನಿಸ್ತಾ ಇದ್ರೆ ಬಾಡಿನಲ್ಲಿ, ಆವಾಗ ಅತಿಯಾಗಿ ನೀಲಿ ಬಣ್ಣವನ್ನು ನೋಡೋದನ್ನು ಕೂಡ ನೀವು ತಪ್ಪಿಸ್ಬೇಕಾಗುತ್ತೆ. ಸೊ ಬಲವಾದ ಬಣ್ಣದ ದೀಪಗಳನ್ನ ನೇರವಾಗಿ ದಿಟ್ಟಿಸಿ, ನಿಮ್ಮ ಕಣ್ಣಿಗೆ ಅದು ತೊಂದರೆ ಮಾಡ್ತದೆ. ಈಗ ಕಲರ್ ಲೈಟ್ಸ್ ಗಳನ್ನ ತುಂಬಾ, ಈಗ ಬಣ್ಣಗಳನ್ನ ನೋಡಿ ಅಂತಂದ್ಮೇಲೆ ನೀವು ಕಲರ್ ಲೈಟ್ ಗಳನ್ನ ತುಂಬಾ ದಟ್ಟಿಸಿ ನೋಡೋದು ಕೂಡ ಅದು ಅಪಾಯಕಾರಿ ಅಂತಾನು ಹೇಳ್ಬೋದು. ಸೊ ಸಮತೋಲಿತ ವಿಧಾನವನ್ನು ಮಾತ್ರ ನೀವು ಬಳಸಬೇಕು. ಎಲ್ಲವನ್ನು ಸಮತೋಲವಾಗಿರ್ಬೇಕು, ಸ್ವಲ್ಪ ಸ್ವಲ್ಪ ಎಲ್ಲವನ್ನು ಬಳಸಬೇಕಾಗುತ್ತದೆ. ಸೊ ಶಕ್ತಿಯುತ ದೈನಂದಿನ ಒಂದು ಬಣ್ಣ ಗುಣಪಡಿಸುವ ದಿನಚರಿಯನ್ನ ಮಾಡ್ಕೋಬಹುದು ನೀವು. ಎಲ್ಲಾನು ಸ್ವಲ್ಪ ಸ್ವಲ್ಪ ಮಾಡ್ಕೋಬಹುದು. ಸ್ವಲ್ಪ ಪ್ರಕೃತಿಯಲ್ಲಿ ಇರೋದು, ಸ್ವಲ್ಪ ಈಗ ನಿಮ್ಮ ಬೆಳಿಗ್ಗೆ ಅಥವಾ ಹಳದಿ ಹಸಿರು ಬಣ್ಣವನ್ನ ಆಧರಿಸಿ ಹಳದಿ ಬಟ್ಟೆಗಳನ್ನ ಧರಿಸಬಹುದು ನೀವು. ನಿಮ್ಗೆ ಯಾವ ಬಣ್ಣಗಳ ಮೇಲೆ ಯಾವ ಬಣ್ಣಗಳ ಮೇಲೆ ನೀವು ಕೇಂದ್ರೀಕರಿಸೋರಿದ್ದೀರಾ ಆ ಬಣ್ಣಗಳ ಮೇಲೆ ಕೇಂದ್ರೀಕರಿಸಿ ನೀವು ಬಟ್ಟೆ ಹಾಕೋಬಹುದು. ಆಮೇಲೆ ಸೂರ್ಯನ ಬೆಳಕನ್ನು ನೋಡ್ಬೋದು. ಮತ್ತೆ ಮಳೆ ಬೀಳು ಹಣ್ಣುಗಳನ್ನ ತೆಗೆದುಕೊಳ್ಬಹುದು, ರೆಂಬೋ ಕಲರ್ಸ್ ಹಣ್ಣುಗಳನ್ನ ತೆಗೆದುಕೊಳ್ಬಹುದು. ಮಧ್ಯಾಹ್ನ ಏನ್ ಮಾಡ್ಬೋದು, ಹಸಿರು ಪರಿಸರದಲ್ಲಿ ಇರೋದು ಅಥವಾ ಹಸಿರು ಬಣ್ಣಗಳ ಊಟವನ್ನು ಮಾಡೋದು, ಹಳದಿ ಕೇಂದ್ರೀಕೃತ ಕೆಲಸವನ್ನು ಮಾಡೋದು. ಸಂಜೆ ನೀಲಿ ಬೆಳಕಿನ ಧ್ಯಾನ, ಇದು ಎಲ್ಲಾ ಬೆಳಕು ಬರ್ತದೆ. ನೀಲಿ ಬೆಳಕಿನ ಧ್ಯಾನ, ನೇರಳೆ ದೃಶ್ಯೀಕರಣ ಅಂದ್ರೆ ನೇರಳೆ ಬಣ್ಣಗಳ ವಿಜುವಲೈಸೇಷನ್ ಮಾಡೋದು. ಮತ್ತೆ ಮೃದುವಾದ ಬೆಳಕು. ರಾತ್ರಿ ಏನ್ ಮಾಡೋದು, ನೀಲಿ ಹಸಿರು ಮಲಗುವ ಕೋಣೆ, ನಿಮ್ಮ ಮಲಗುವ ಕೋಣೆ ನೀಲಿ ಅಥವಾ ಹಸಿರಾಗಿದ್ರೆ ಅದು ಒಳ್ಳೇದು ನಿಮ್ಗೆ. ಕೆಂಪು ದೀಪ, ನಿಮ್ಮ ಇದು ಲೈಟ್ ಏನಿರ್ತಲ್ಲ ಮಲಗುವ ಕೋಣೆಯಲ್ಲಿ, ನೀಲಿ ಹಸಿರು ಇರಬಾರ್ದು, ಕೆಂಪಂತೂ ಇರಲೇಬಾರ್ದು. ನೀಲಿ ಇಸ್ ಓಕೆ, ಬಟ್ ನೀವು ಮಲಗುವಾಗ ಆಕ್ಚುಲಿ ನಿಮ್ದು ಕೋಣೆ ಫುಲ್ ಕತ್ಲಾಗಿರ್ಬೋದು, ಯಾವ ಬಣ್ಣಗಳೇ ಇರಬಾರ್ದು. ಸೊ ಬಣ್ಣ ಗುಣಪಡಿಸುವ ಬಗ್ಗೆ ಒಂದು ಸತ್ಯ ಏನಂತಂದ್ರೆ, ಬಣ್ಣ ಚಿಕಿತ್ಸೆ ನಮ್ಗೆ ನೆನಪಿಸ್ತದೆ ಬೆಳಕು ಒಂದು ಔಷಧ ಅನ್ನೋದನ್ನು ಕೂಡ ಹೇಳ್ತದೆ. ಇದು ಪ್ರಕೃತಿಯ ಔಷಧ ಅನ್ನೋದನ್ನ ಹೇಳ್ತದೆ. ಮೇನ್ ಆಗಿ ನಮ್ಮ ಪ್ರಕೃತಿಯ ಔಷಧ, ಆವರ್ತನವೇ ಔಷಧ ಅಂತ ಹೇಳ್ತದೆ. ನಮ್ಮ ದೇಹ ಕೇವಲ ರಸಾಯನಶಾಸ್ತ್ರ ಅಲ್ಲ ಫ್ರೆಂಡ್ಸ್, ಇದು ರಸಾಯನಶಾಸ್ತ್ರನೇ, ಬಟ್ ನಮ್ಮ ದೇಹ ಕೇವಲ ರಸಾಯನಶಾಸ್ತ್ರ ಅಲ್ಲ, ಅದು ಕಂಪನ ಅಂತ ಹೇಳ್ತದೆ. ಸೊ ಕಂಪನವನ್ನು ಸರಿಪಡಿಸಿದಾಗ ಏನಾಗುತ್ತೆ, ಗುಣಪಡಿಸುವುದು ಕೂಡ ಪ್ರಾರಂಭ ಆಗ್ತದೆ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಕಲರ್ ಥೆರಪಿ ಇಂಟ್ರೊಡಕ್ಷನ್ ಓನ್ಲಿ. ಇದನ್ನ ನೀವು ಡೀಪ್ ಆಗಿ ಕೂಡ ಅಭ್ಯಾಸ ಮಾಡಬಹುದು, ಕಲಿಬಹುದು. ಓಕೆ, ಅವಾಗ ಏನಾಗುತ್ತೆ, ನೀವು ಡೈಲಿ ನಿಮ್ಮ ಲೈಫ್ ಅಲ್ಲಿ ಹೇಗೆ ಅದನ್ನ ಬಳಸ್ಕೋದನ್ನ ನೀವು ಕಲಿತೀರಾ ಪ್ರಾಕ್ಟಿಕಲ್ ಆಗಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಅಟೆಂಡಿಂಗ್. ಇದು ಡೈಲಿನೇ ಮಾಡ್ಬೇಕಾ? ಇದು ಡೈಲಿ ಮಾಡ್ಬೇಕಾ ಮೇಡಮ್? ಹಾ, ನಿಮ್ಗೆ ಸಾಧ್ಯ ಆದ್ರೆ ಡೈಲಿ ಮಾಡ್ಬೋದು. ಹಸಿರು ತರಕಾರಿಗಳನ್ನ ತಿನ್ನೋದು, ನೇಚರ್ ಅಲ್ಲಿ ಇರೋದು. ನೀವು ಯಾವ ಕಲರ್ ಮೇಲೆ ಫೋಕಸ್ ಮಾಡಬೇಕು ಅಂತ ಇದ್ದೀರಾ ಅದನ್ನ. ಮ್ಯಾಮ್, ಈಗ ಕೆಲವೊಂದು ನಾವು ಈ ಯೂಟ್ಯೂಬ್ಸ್ ಅದ್ರೊಳಗೆಲ್ಲ ಅದು ಸ್ಕೆಚ್ ಪೆನ್ ಒಳಗೆ ಪರ್ಟಿಕ್ಯುಲರ್ ಪಾಯಿಂಟ್ಸ್ ಒಳಗೆ ಈ ತರ ಎಲ್ಲ ಬರ್ಕೊಳ್ರಿ ಅಂತ ಹೇಳ್ತಾರಲ್ಲ, ಅದೆಲ್ಲ ಯಾವ ರೀತಿ ಮ್ಯಾಮ್? ಮತ್ತೆ ಕೈಯಲ್ಲೆಲ್ಲ ಚಕ್ರ ಇರುತ್ತೆ, ಅಲ್ಲೆಲ್ಲ ಪಾಯಿಂಟ್ ಈ ತರ ಬರ್ಕೊಳ್ಳಿ ಅಂತ ಹೇಳಿ ಸ್ವಲ್ಪ ಈಗ ಟ್ರೆಂಡ್ ಆಗಿದೆಲ್ಲ ಮ್ಯಾಮ್, ಅದು ಬಗ್ಗೆ ಏನ್ ಹೇಳ್ತೀರಾ ನೀವು? ಬೇರೆ ಬೇರೆ ಕಲರ್ ಹಿಂಗೆಲ್ಲ ಬರ್ಕೊಂಡಿರ್ತಾರ, ಅದು ಹಾ, ನೆಕ್ಸ್ಟ್ ಅದು ಆತರ ಹಿಂಗ್ ಬರ್ಕೊಳ್ಳಿ ಹಂಗ್ ಬರ್ಕೊಳ್ಳಿ ಅಂತಾರಲ್ಲ, ಸೊ ಅದು ಯಾವ ತರ ಅಂತ ವರ್ಕ್ ಆಗುತ್ತೆ. ಅದು ಅವ್ರ ಕಾಯಿಲೆ ಮೇಲೆ ಡಿಪೆಂಡ್ ಇರುತ್ತೆ. ಅದು ಅವ್ರ ಕಾಯಿಲೆ ಹೇಗೆ ಅನ್ನೋದ್ರ ಮೇಲೆ ಅವರು ಅದನ್ನ ಪ್ರಯೋಗ ಮಾಡಿ ನೋಡ್ತಾ ಇರ್ತಾರೆ. ಅದನ್ನು ಕೂಡ ನೋಡೋಣ, ಅಭ್ಯಾಸ ಮಾಡಿ ಪ್ರಾಕ್ಟಿಕಲ್ ಆಗಿ ನೆಕ್ಸ್ಟ್ ಕ್ಲಾಸ್. ಮತ್ತೆ ನೀವು ಇದು ವಾಟರ್ ಬಾಟಲ್ಸ್ ಹೇಳಿದ್ರಲ್ಲ ಮ್ಯಾಮ್, ಪ್ಲಾಸ್ಟಿಕ್ ಬಾಟಲ್ಸ್ ಯೂಸ್ ಮಾಡಬಾರ್ದು ಅಂತಾರಲ್ಲ, ಸೊ ನಾವು ಅದು ವಾಟರ್ನ ಯಾವ ರೀತಿ ಸನ್ಲೈಟ್ ಒಳಗೆ ಬೇರೆ ಯಾವ ರೀತಿ ಎಲ್ಲ ಮಾಡಬಹುದು? ಅಂದ್ರೆ ಬಾಟಲ್ಸ್ ಅಂದ್ರೆ ಪ್ಲಾಸ್ಟಿಕ್ ಬಾಟಲ್ಸ್ ತರ ನಮಗೆ ಕಲರ್ ಬಾಟಲ್ಸ್ ಸಿಗೋದು, ಅದು ಅಷ್ಟು ಯೂಸ್
ಒಳ್ಳೇದಲ್ವಲ್ಲ ಮ್ಯಾಮ್ ಪ್ಲಾಸ್ಟಿಕ್? ಬೇರೆ ಯಾವ ರೀತಿ ಒಳಗೆ ಯಾವ ಮೆಥಡ್ ಅಲ್ಲಿ ನಾವು ವಾಟರಿಂಗ್ ಮಾಡ್ಕೋಬಹುದು? ಈ ಗ್ರೀನ್ ಕಲರ್ ಸಿಗುತ್ತಲ್ಲ ಬಾಟ್ಲು, ಅದೇ ಮ್ಯಾಮ್, ಈಗ ಅದು ಪ್ಲಾಸ್ಟಿಕ್ ಅಲ್ವಾ? ಅದು ಪ್ಲಾಸ್ಟಿಕ್ ಫೈಬರ್ ತರ ಅದೇ ಇರುತ್ತಲ್ವಾ? ಗಾಜಿನ ಬಾಟ್ಲ್ ಸಿಗುತ್ತಲ್ಲ ಗಾಜಿನ ಗ್ರೀನ್ ಬಾಟ್ಲು. ಕಲರ್. ಓಕೆ 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 ಓಕೆ. ಅಲ್ಲ, ಗ್ರೀನ್ ಆದ್ರೆ ಸಿಗುತ್ತೆ, ಬೇರೆ ಪರ್ಟಿಕ್ಯುಲರ್ಸ್ ಅದು ಯಾವ ರೀತಿ ಮಾಡ್ಬೋದು ಅಂತ. ಅದು ನೀವು ಪ್ಲಾಸ್ಟಿಕ್ ಬಾಟಲ್ ನೀವು ತುಂಬಾ ಹೊತ್ತೇನು ಇಡ್ತಾ ಇಲ್ವಲ್ಲ ಅದ್ರಲ್ಲಿ, 5-6 ಗಂಟೆ ಇಟ್ರೆ ಅದು ಒಳ್ಳೆ ಪ್ಲಾಸ್ಟಿಕ್ ಆದ್ರೆ ಓಕೆ, ಕರ್ಗೋ ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡ್ಬೋದು. ಓಕೆ ಮ್ಯಾಮ್, ಓಕೆ ಮ್ಯಾಮ್. ಕ್ವಾಲಿಟಿ ಪ್ಲಾಸ್ಟಿಕ್ ಆದ್ರೆ ಓಕೆ, ಬಟ್ ಬೇರೆ ಏನಾದ್ರು ಸೋರ್ಸ್ ಇದ್ರೆ ಹೇಳ್ತೀನಿ ನಾನು ನಿಮ್ಗೆ. ಬಟ್ ವಾಟರ್ ಥೆರಪಿ ಹಾಗೆ ಮಾಡೋದು ಹೇಳಿದಾರೆ, ಕಲರ್ ಬಾಟಲ್ ಅನ್ನ ಯೂಸ್ ಮಾಡ್ಬೋದು. ಗಾಜಿನ ಬಾಟಲ್ ಅಂತ ಹೇಳಿದೆ ನಾನು ನಿಮ್ಗೆ, ಗಾಜಿನ ಬಾಟಲ್, ಪ್ಲಾಸ್ಟಿಕ್ ಬಾಟಲ್ ಅಂತ ಹೇಳಿಲ್ಲ. ಓಕೆ ಮ್ಯಾಮ್. ಗಾಜಿನ ಬಾಟಲ್ ಅಲ್ಲಿ ಬರೀ ಸಿಗೋದು ಗ್ರೀನ್ ಕಲರ್ ಒಂದೇ ಬಾಟ್ಲು, ಯೆಲ್ಲೋ ಕಲರ್ ಓಕೆ ಮ್ಯಾಮ್. ಆರೆಂಜ್ ಕಲರ್ ಬಾಟ್ಲ್ ಇಲ್ಲಿ ಸಿಗಲ್ಲ ಅಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಾಳೆ ಬೇರೆ ಕ್ಲಾಸ್ ಅಲ್ಲಿ ಅಟೆಂಡ್ ಆಗೋಣ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. Thank you, ma'am. Thank you, ma'am. Thank you so much. ಥ್ಯಾಂಕ್ ಯು ಮೇಡಮ್. ಮತ್ತೆ ಯಾರಿಗಾದ್ರೂ ಏನಾದ್ರು ಕ್ವಶನ್ ಇದೆಯಾ? ನನಗೆ 12 o'clock ಯೋಗ ಕ್ಲಾಸ್ ಇದೆ, ಆಲ್ರೆಡಿ 12 ಆಗೋಯ್ತು. ಓಕೆ.